ಬಾಳ್ಕೆ ಭೂಮಂಡಲ, ಬಾಳ್ಕೆ ಭೂಮಂಡಲ, ಬಾಳ್ಕೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ಸದಾ ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ತತ್ವಜ್ಞಾನಿ ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರಿಗೆ ವಂದಿಸುತ್ತಾ, ದೈವದ ಕೃಪೆ, ಗುರುವಿನ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಆರಂಭಿಸೋಣ. ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಯುತ ಪಂಪಾಪತಿ ಸರ್ ಅವರು ನಮ್ಮೊಂದಿಗೆ ಇರುತ್ತಾರೆ. ಇವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇವರು BSc ಪದವೀಧರರಾಗಿದ್ದು ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ನಲ್ಲಿ ಪದವೀಧರರಾಗಿದ್ದು ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಕಾರ್ಯನಿರ್ವಹಿಸಿ ಸ್ವಯಂ ಪ್ರೇರಿತರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು 2014ರಲ್ಲಿ ಸ್ಕೈ ಯೋಗಕ್ಕೆ ಸೇರಿದ್ದು, ನಮ್ಮ ಸ್ಕೈ ಯೋಗಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮಾ ಮತ್ತು ಅಡ್ವಾನ್ಸ್ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಆನೇಕಲ್, ಹೊಸೂರು, ಬಾಗ್ಲೂರು ಈ ಧ್ಯಾನ ಕೇಂದ್ರಗಳಲ್ಲಿ ಸುಮಾರು 5 ವರ್ಷಗಳಿಂದ ಜನರಿಗೆ ಸ್ಕೈ ಯೋಗದ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಿದ್ದಾರೆ. ಇವರ ಅತ್ಯುತ್ತಮ ಸೇವೆಗಾಗಿ 2019ರಲ್ಲಿ ವಿಶ್ವ ಸಮುದಾಯ ಸೇವಾ ಸಂಘದ ವತಿಯಿಂದ ಜ್ಞಾನ ಸಿರಿಯಾರ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರು ಇಂದಿನ ಚಿಂತನಾ ವಿಷಯವಾದ ತತ್ವಶಾಸ್ತ್ರ ಆಧಾರಿತ ಶಿಕ್ಷಣ ಎಂಬ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಧನ್ಯವಾದಗಳು ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ತತ್ವಜ್ಞಾನಿ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸುತ್ತಾ ಆತ್ಮಸಂಗಮ ಕಾರ್ಯಕ್ರಮದ ಮೂಲಕ ಈ ಚಿಂತನೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ದಂಪತಿ ಸರ್ ಅವರಿಗೂ ವಂದಿಸಿ, ಕರ್ನಾಟಕ ವಲಯದ ಉಪಾಧ್ಯಕ್ಷರು ಹಾಗೂ ಸ್ಮಾರ್ಟ್ ನಿರ್ದೇಶನಾಲಯದ ಉಪಾಧ್ಯಕ್ಷರು ಆದಂತ ಡಾಕ್ಟರ್ ವಿಜಯ ದಂಪತಿ ಮೇಡಮ್ ಅವರಿಗೂ ವಂದಿಸಿ, ಎಲ್ಲ ಗುರು ವೃಂದದವರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನ ನಿರಂತರವಾಗಿ ಯಶಸ್ವಿಯಾಗಿ ನಿರೂಪಣೆ ಮಾಡಿಕೊಂಡು ಬರುತ್ತಿರುವ ಮಂಜುಳಾ ಮೇಡಮ್, ಪಲ್ಲವಿ ಮೇಡಮ್ ಹಾಗೂ ಅವರ ತಂಡದವರಿಗೂ ವಂದಿಸಿ, ಇದಕ್ಕೆ ಸಹಕಾರವನ್ನು ನೀಡುತ್ತಿರುವ ಕಚೇರಿ ಸಿಬ್ಬಂದಿ ಹಾಗೂ ತಾಂತ್ರಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಎಲ್ಲರಿಗೂ ಸಹ ನನ್ನ ವಂದನೆಗಳು. ಅದೇ ರೀತಿ ಈ ಚಿಂತನೆಯನ್ನ ಆಸಕ್ತಿಯಿಂದ ಆಲಿಸ್ತಾ ಇರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಚಿಂತನಾ ವಿಷಯ ತತ್ವಶಾಸ್ತ್ರ ಆಧಾರಿತ ಶಿಕ್ಷಣ. ಇದರಲ್ಲಿ ತತ್ವಶಾಸ್ತ್ರ ಅಂದ್ರೆ ಏನು, ಜೀವನ ತತ್ವಗಳ ಅವಶ್ಯಕತೆ ಏನು, ಶಿಕ್ಷಣ ಅಂದ್ರೆ ಏನು, ತತ್ವಶಾಸ್ತ್ರ ಮತ್ತು ಶಿಕ್ಷಣಕ್ಕಿರುವಂತ ಸಂಬಂಧ ಏನು, ತತ್ವಶಾಸ್ತ್ರ ಆಧಾರಿತ ಶಿಕ್ಷಣ ನಮಗೆ ಯಾಕೆ ಬೇಕು, ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸೋಣ. ಮೊದಲಿಗೆ ತತ್ವಶಾಸ್ತ್ರ ಅಂದ್ರೆ ಏನು ಅಂತ ಸ್ವಲ್ಪ ನೋಡೋಣ. ತತ್ವಶಾಸ್ತ್ರ ಎಂಬ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಫಿಲೋಸಫಿ ಅಂತ ಹೇಳ್ತಾರೆ. ಈ ಪದ ಗ್ರೀಕ್ ಭಾಷೆಯ ಫಿಲೋಸ್ ಮತ್ತು ಸೋಫಿಯಾ ಎನ್ನುವಂತ 2 ಪದಗಳಿಂದ ಕೂಡಿ ಆಗಿರುವಂಥದ್ದು. ಫಿಲೋಸ್ ಅಂದ್ರೆ ಪ್ರೇಮ, ಅನುರಾಗ, ಪ್ರೀತಿ, ಒಲವು, ಅಭಿಮಾನ ಮುಂತಾದ ಅರ್ಥಗಳನ್ನ ಒಳಗೊಂಡಿದೆ. ಹಾಗೇನೆ ಸೋಫಿಯಾ ಅಂದ್ರೆ ಜ್ಞಾನ, ವಿದ್ಯೆ, ವಿವೇಚನೆ, ಬುದ್ಧಿವಂತಿಕೆ, ಜಾಣ್ಮೆ ಇತ್ಯಾದಿ ಅರ್ಥಗಳನ್ನು ಹೊಂದಿದೆ. ಆದ್ರಿಂದ ಫಿಲೋಸಫಿ ಅಂದ್ರೆ ಜ್ಞಾನಾರ್ಜನೆಯಲ್ಲಿ, ಜ್ಞಾನ ಶೋಧನೆಯಲ್ಲಿ, ಸತ್ಯಾನ್ವೇಷಣೆಯಲ್ಲಿ ಒಲವನ್ನು ಹೊಂದಿರೋದು ಅಥವಾ ಪ್ರೀತಿಯನ್ನ ಹೊಂದಿರೋದು ಅಂತ ಅರ್ಥ ಆಗುತ್ತೆ. ಈ ಫಿಲೋಸಫಿ ಅಥವಾ ತತ್ವಶಾಸ್ತ್ರ ಅನ್ನೋದು ಅತಿ ಪ್ರಾಚೀನವಾದಂತಹ
ಮತ್ತೆ ಅತ್ಯವಶ್ಯಕವಾದಂತಹ ಜ್ಞಾನದ ಒಂದು ಶಾಖೆ ಅಂತಾನೆ ಹೇಳ್ತಾರೆ. ಇದು ತಾತ್ವಿಕ ವಿಷಯಗಳನ್ನ ನಿರಂತರವಾಗಿ ಮಾನವನ ಅಭಿವೃದ್ಧಿಗಾಗಿ ನೀಡ್ತಾನೆ ಬಂದಿದೆ. ತತ್ವಶಾಸ್ತ್ರ ಎನ್ನುವ ಈ ಜ್ಞಾನದ ಶಾಖೆ ಜಗತ್ತಿನ ಹುಟ್ಟು, ರಚನೆ, ಜೀವನ, ಬದುಕಿನ ರೀತಿ, ಜೀವನದ ಗುರಿ ಮುಂತಾದ ವಿಚಾರಗಳನ್ನ ತಿಳಿಸುತ್ತಾ ಬಂದಿದೆ. ಮಾನವ ಜನಾಂಗವನ್ನ ಆದಿ ಕಾಲದಿಂದ ಕಾಡ್ತಾ ಬಂದಿರತಕ್ಕಂತ ಅನೇಕ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಇದು ಉತ್ತರ ಕೊಡಲು ಪ್ರಯತ್ನಿಸಿದೆ. ತತ್ವಶಾಸ್ತ್ರವು ಕೇವಲ ಜ್ಞಾನವನ್ನು ಕೊಡುವುದಷ್ಟೇ ಅಲ್ಲ, ಅದು ನಮ್ಮ ಜೀವನದಲ್ಲಿ ಬರುವಂತಹ ವಿವಿಧ ವಿಷಯಗಳ ಹಾಗೂ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವುದಕ್ಕೆ ತಳಪಾಯ ಹಾಕಿ ಕೊಡುತ್ತೆ. ಆತ್ಮೀಯರೇ, ಜೀವನ ಎಂದರೇನು, ಜೀವನದ ಮೌಲ್ಯಗಳೇನು, ಜೀವನದ ಗುರಿ ಹಾಗೂ ಕೊನೆ ಹೇಗೆ, 6ನೇ ಅರಿವನ್ನು ಪಡೆದಂತ ಮಾನವ ಈ ಭೂಮಿಯ ಮೇಲೆ ಏಕೆ ಜನ್ಮವೆತ್ತಿ ಬಂದಿದ್ದಾನೆ, ಆತ ಇಲ್ಲಿ ಏನು ಮಾಡಬೇಕಾಗಿದೆ, ನಂತರ ಎಲ್ಲಿಗೆ ಹೋಗಬೇಕಾಗಿದೆ, ಈ ರೀತಿಯಾದಂತಹ ಸಂಕೀರ್ಣ ಪ್ರಶ್ನೆಗಳಿಗೆ ತತ್ವಶಾಸ್ತ್ರದಲ್ಲಿ ಸಮಾಧಾನಕರವಾದಂತಹ ಉತ್ತರಗಳು ಸಿಗುತ್ತವೆ. ತತ್ವಶಾಸ್ತ್ರ ಕೇವಲ ನಮ್ಮ ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನು ಮಾತ್ರ ನೋಡದೆ ಜೀವನದ ಆಳ, ಅನುಭವ ಮತ್ತು ಗಹನವಾದ ವಿಷಯಗಳನ್ನ ಆಳವಾಗಿ ಹುಡುಕುತ್ತಾ ಹೋಗುತ್ತೆ. ಹಾಗಾಗಿ ಜೀವನ ಮತ್ತು ವಿಶ್ವದ ಬಗ್ಗೆ ವೈಯಕ್ತಿಕ ಚಿಂತನೆಯನ್ನು ಮಾಡುವುದೇ ತತ್ವಶಾಸ್ತ್ರ ಆಗುತ್ತೆ. ಅದಕ್ಕಾಗಿನೇ ನಮ್ಮ ಗುರು ವೇದಾದ್ರಿ ಮಹರ್ಷಿಗಳು ಜೀವನ ತತ್ವಗಳು ಅನ್ನೋ ಪಾಠವನ್ನ ಅಂತರಂಗ ಅಭ್ಯಾಸಕ್ಕೆ ಮೊದಲೇ ಕೊಟ್ಟಿದ್ದಾರಲ್ವಾ. ತಾನು, ಸಮಾಜ, ಪ್ರಕೃತಿ ಎಂಬಂತ ಈ ಮೂರರ ಸಾಮರಸ್ಯದಿಂದ, ಅನ್ಯೋನ್ಯತೆಯಿಂದ ಮಾನವನ ಜೀವನ ಸಾಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಹಾಗೇನೆ ಈ ಮೂರರಲ್ಲಿ ಸಮಾಜವೆಂಬ ತತ್ವವನ್ನು ಶೋಧಿಸಿ ಚಿಂತನೆ ಮಾಡೋದೇ ಜೀವನ ತತ್ವದ ಶೋಧನೆ ಅಂತ ಆಗುತ್ತೆ. ಈ ಜೀವನ ತತ್ವದ ಅವಶ್ಯಕತೆ ಏನು ಅಂತ ನೋಡೋದಾದ್ರೆ, ಈ ಜೀವನ ತತ್ವಗಳನ್ನ ನಾವು ಚೆನ್ನಾಗಿ ಅರಿತು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ದುಃಖವನ್ನು ಸೃಷ್ಟಿ ಮಾಡಿಕೊಳ್ಳದೆ ಜೀವನ ಮಾಡಬಹುದು. ಮತ್ತೆ ಆಕಸ್ಮಿಕವಾಗಿ ನಾವು ಸೃಷ್ಟಿ ಮಾಡಿಕೊಳ್ಳುವಂತಹ ದುಃಖದಿಂದ ಬದುಕುಳಿಯಬಹುದು. ಇತರರಿಂದ ಸೃಷ್ಟಿಯಾಗುವಂತಹ ದುಃಖಗಳಿಂದ ಸಹ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಹೀಗಾಗಿ ಜೀವನ ತತ್ವದ ಬಗೆಗಿನ ಸ್ಪಷ್ಟವಾದ ತಿಳುವಳಿಕೆ ನಮಗೆ ಅವಶ್ಯಕವಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ಪ್ರಕೃತಿಯನ್ನ, ಸಮಾಜವನ್ನ ಅರಿತು ಗೌರವಿಸಿ ಸಾಮರಸ್ಯದಿಂದ ಬಾಳ್ಬೇಕಾಗುತ್ತೆ. ಮನುಷ್ಯ ಜೀವಿಸಬೇಕಾದ್ರೆ ಪ್ರಕೃತಿಯಿಂದ ಉಂಟಾಗುವಂತಹ ಕೆಲವು ಸಂಕಟಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು. ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಕೊರತೆ ಉಂಟಾಗದಂತೆ ನೋಡ್ಕೊಳ್ಬೇಕಾಗುತ್ತೆ. ನಾವು ಜೀವಿಸುವ ಈ ಪ್ರಪಂಚದಲ್ಲಿ ಪ್ರಕೃತಿಯಿಂದಲೋ ಅಥವಾ ಇತರ ಜೀವಿಗಳಿಂದಲೋ ನಮಗೆ ಜೀವಕ್ಕೋ ಅಥವಾ ದೇಹಕ್ಕೋ ಆಪತ್ತು ಒದಗಿ ಬರಬಹುದು, ಅಥವಾ ನಾವಾಗಿಯೇ ಆ ಆಪತ್ತನ್ನ ಏರ್ಪಡಿಸಿಕೊಳ್ಳಬಹುದು. ಅಂದ್ರೆ ಈಗ ಕರೋನಾದಿಂದ ನೋವು ಅನುಭವಿಸೋರನ್ನ ನಾವು ನೋಡ್ತಾ ಇದೀವಲ್ವಾ. ಹಾಗಾಗಿ ಅವುಗಳಿಂದ ನಮ್ಮನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ಅರಿವು ನಮಗಿರಬೇಕು. ಮುಂಜಾಗ್ರತಾ ಕ್ರಮಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಅದೇ ರೀತಿ ನಾವು ಸಮಾಜದಲ್ಲಿ ಜೀವಿಸಬೇಕಾಗಿರೋದ್ರಿಂದ ಇತರರೊಡನೆ ಪರಸ್ಪರ ಹೊಂದಾಣಿಕೆಯಿಂದ ಸ್ಪಂದಿಸಿ ಬಾಳಬೇಕಾಗಿದೆ. ಈ ತತ್ವಗಳೆಲ್ಲವನ್ನ ತಿಳಿದು ಕ್ರಿಯಾತ್ಮಕಗೊಳಿಸಲು ಮಾನವನಲ್ಲಿ ನಿಜವಾದ ದೈವಿಕ ಗ್ರಹಿಕೆ ಅವಶ್ಯಕವಾಗಿ ಬೇಕಾಗುತ್ತೆ. ಯಾಕಂದ್ರೆ ಆ ದೈವವನ್ನು ಅರಿತು ಗ್ರಹಿಸಿದಾಗಲೇ ಮನಸ್ಸು ವಿಸ್ತಾರವಾಗುತ್ತಾ ಹೋಗುತ್ತೆ. ಮತ್ತೆ ಆ ದೈವ ನೆಲೆಯ ನಿಜ ಸ್ವರೂಪಗಳಾದಂತಹ ಪ್ರೀತಿ, ಕರುಣೆ ಮಾನವರಲ್ಲಿ ಉಂಟಾದಾಗ ಇಡೀ ವಿಶ್ವವೇ ಸುಖ, ಶಾಂತಿ, ನೆಮ್ಮದಿಯ ಜೀವನ ಸಾಧ್ಯ ಆಗುತ್ತೆ ಅಲ್ವಾ. ಹಾಗಾಗಿ ಜೀವನ ತತ್ವದ ಬಗೆಗಿನ ವಿವರಣೆ ಎಲ್ಲರಿಗೂ ಅಗತ್ಯವಾಗಿ ಬೇಕೇ ಬೇಕು. ಅದು ಹೇಗೆ ಅಂತ ನೋಡೋದಾದ್ರೆ, ಕತ್ತಲೆ ಬೆಳಕುಗಳೆರಡೂ ಇರೋದು ನಮ್ಗೆ ಗೊತ್ತಿದೆ. ನಮ್ಮ ಜೀವನವನ್ನ ಅರ್ಥ ಮಾಡಿಕೊಂಡು ಒಂದು ಉದ್ದೇಶದೊಂದಿಗೆ ಜೀವಿಸೋದಂದ್ರೆ ಬೆಳಕಿನಲ್ಲಿ ನಾವು ಜೀವಿಸೋದಂತ ಅರ್ಥ ಆಗುತ್ತೆ. ಅದನ್ನ ಅರ್ಥ ಮಾಡಿಕೊಳ್ಳದೇನೆ, ಒತ್ತು ಗುರಿ ಇಲ್ಲದೇನೆ ಜೀವಿಸೋದಂದ್ರೆ ಕತ್ತಲೆಯಲ್ಲಿ ಬಾಳನ್ನ ನಡೆಸೋದು ಅಂತ ಅರ್ಥ. ಅಂದ್ರೆ
ನಾನು ಯಾರು, ಯಾಕೆ ಈ ಭೂಮಿಗೆ ಬಂದೆ, ಜೀವನದ ಉದ್ದೇಶವೇನು, ಇವನ್ನೆಲ್ಲ ತಿಳಿಯದೆ ಬಾಳೋದಿದೆಯಲ್ಲ, ಇದು ಕತ್ತಲೆಯಲ್ಲಿ ಜೀವನ ನಡೆಸಿದಂತೆ ಆಗುತ್ತೆ. ಕತ್ತಲೆಯ ರಾತ ಊಹಿಸ್ಕೊಳ್ಳಿ. ಆಗ ನಾವು ಒಂದು ಕಡೆ ಹೋಗ್ಬೇಕಾದ್ರೆ ಆ ಕತ್ತಲೆಯಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ದೇನೆ ಎಡವುತ್ತಾ ಹೋಗ್ಬೇಕಾಗುತ್ತೆ. ಎದುರಿನಲ್ಲಿ ಏನಿದೆ, ಯಾರು ಬರ್ತಾ ಇದ್ದಾರೆ ಅಂತಾನೂ ಸಹ ನಮ್ಗೆ ಗೊತ್ತಾಗೋದಿಲ್ಲ. ಕೆಲವು ವೇಳೆ ಎಡವಿ ಬೀಳಬೇಕಾದಂತಹ ಪ್ರಸಂಗಗಳು ಸಹ ಬರ್ಬೋದು. ಆದರೆ ಬೆಳಕಿನಲ್ಲಿ ನಾವು ನಡೆಯುವಾಗ ಎಲ್ಲವೂ ಪ್ರಕಾಶಮಾನವಾಗಿ ಕಾಣುತ್ತಲ್ವಾ. ಆಗ ಅಕ್ಕಪಕ್ಕ ನೋಡ್ಕೊಂಡು ಎಲ್ಲೂ ಸಹ ಎಡವದೇನೆ ಹೋಗಿ ಬೇಗನೆ ನಮ್ಮ ಗುರಿಯನ್ನ ಮುಟ್ಟಬಹುದು. ಹಾಗಾಗಿ ಜೀವನ ತತ್ವಗಳ ವಿವರಣೆ ನಮಗೆ ಅಗತ್ಯವಾಗಿ ತಿಳಿದಿರಲೇಬೇಕು. ಇನ್ನು ಪ್ರತಿಯೊಬ್ಬ ಮಾನವನು ಸಹ ಬಯಸೋದು ಏನನ್ನ ಅಂತ ನೋಡೋದಾದ್ರೆ ಸುಖ, ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿದಂತಹ ಜೀವನವನ್ನ ತಾನೆ. ಯಾರಾದ್ರೂ ದುಃಖ, ಬಡತನ ಬೇಕಂತ ಬಯಸ್ತಾರಾ? ಇಲ್ಲ ತಾನೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿಯೂ ಮಾನಸಿಕವಾಗಿ ಶಾಂತಿ ಬರಬೇಕಾದ್ರೆ ದೈವಿಕ ಕೃಪಾ ಸಮೃದ್ಧಿ ಅಥವಾ ಸತ್ಯಜ್ಞಾನದ ಅರಿವು ಬೇಕಾಗುತ್ತೆ. ಅದೇ ರೀತಿ ವಸ್ತು ಸಮೃದ್ಧಿ, ಐಶ್ವರ್ಯ ಸಮೃದ್ಧಿಯಿಂದ ಸುಖ ಪಡಬೇಕಾದ್ರೆ ವಿಜ್ಞಾನದ ಸಹಾಯ ಬೇಕಾಗುತ್ತೆ. ಆದರೆ ಈ ಐಶ್ವರ್ಯ ಮತ್ತು ಸಮೃದ್ಧಿಯನ್ನ ಧರ್ಮ ಮಾರ್ಗದಲ್ಲಿನೇ ನಾವು ಪಡಿಬೇಕು. ಇಲ್ಲ ಅಂದ್ರೆ ಅಧರ್ಮದಿಂದ ಗಳಿಸಿದಂತಹ ಸಂಪತ್ತು, ಐಶ್ವರ್ಯ ಇವೆಲ್ಲವೂ ಸಹ ನಮಗೆ ದುಃಖವನ್ನೇ ನೀಡುತ್ತವೆ ಅಲ್ವಾ. ಹಾಗಾದ್ರೆ ಧರ್ಮ ಅಂದ್ರೆ ಏನು, ಅಧರ್ಮ ಅಂದ್ರೆ ಏನು, ಇವನ್ನೆಲ್ಲ ತಿಳಿಸೋದಕ್ಕೆ ಸತ್ಯಜ್ಞಾನ ಅಥವಾ ಪ್ರಕೃತಿಯ ಗ್ರಹಿಕೆ ನಮಗೆ ದಾರಿದೀಪವಾಗಿ ಸಹಾಯಕವಾಗುತ್ತೆ. ಈ ರೀತಿ ಮಾನವ ಜೀವನದ ಉನ್ನತಿಗೆ, ಅಭಿವೃದ್ಧಿಗೆ ವಿಜ್ಞಾನವು, ಸತ್ಯಜ್ಞಾನವು ಒಗ್ಗೂಡಿಯೇ ಕ್ರಿಯಾತ್ಮಕವಾಗಬೇಕು. ಇದನ್ನೇ ನಮ್ಮ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಈ ರೀತಿ ಹೇಳಿದ್ದಾರೆ: ಸತ್ಯಜ್ಞಾನವಿಲ್ಲದ ವಿಜ್ಞಾನ ಅದೊಂದು ಕುರುಡು, ಹಾಗೇನೆ ವಿಜ್ಞಾನವಿಲ್ಲದ ಸತ್ಯಜ್ಞಾನ ಅದೊಂದು ಕುಂಟು. ಸೈನ್ಸ್ ವಿತೌಟ್ ಫಿಲಾಸಫಿ ಈಸ್ ಬ್ಲೈಂಡ್ ಅಂಡ್ ಫಿಲಾಸಫಿ ವಿತೌಟ್ ಸೈನ್ಸ್ ಈಸ್ ಲೇಮ್. ಹಾಗಾದ್ರೆ ಸತ್ಯಜ್ಞಾನ ಅಂದ್ರೆ ಏನು? ಸತ್ಯ ಎಂಬ ದೈವ ನೆಲೆಯನ್ನ ಗ್ರಹಿಸಿಕೊಳ್ಳೋದೇ ಸತ್ಯಜ್ಞಾನ ಎಂದಾಗುತ್ತೆ. ಇದು ಅರಿವನ್ನು ಅರಿಯುವಂತಹ ಜ್ಞಾನ. ಹಾಗಾಗಿ ಸತ್ಯಜ್ಞಾನವನ್ನೇ ವಿಜ್ಞಾನ ಎಂದು ಬಿಂಬಿಸಬೇಕು ಎಂಬುದು ಮಹರ್ಷಿಗಳ ಅಭಿಪ್ರಾಯ ಆಗಿದೆ ಸ್ನೇಹಿತರೆ. ಯಾಕಂದ್ರೆ ವಿಜ್ಞಾನ ಅರಿವಿನ ಸಹಾಯದಿಂದಲೇ ಬೆಳೆಯುತ್ತದೆ ಅಲ್ವೇ. ಹಾಗಾಗಿ ಅರಿವಿನ ಶ್ರೇಷ್ಠತೆ ವಿಜ್ಞಾನ ಎನ್ನಬಹುದು. ಮತ್ತೆ ಅರಿವಿನ ಪರಿಪೂರ್ಣತೆಯನ್ನ ಸತ್ಯಜ್ಞಾನ ಅಂತ ಹೇಳ್ಬೋದು. ಇನ್ನು ಜೀವನಕ್ಕೆ ಅಗತ್ಯವಾದಂತಹ ಮೂಲಭೂತವಾದ 12 ಜೀವನ ತತ್ವಗಳನ್ನ ನಮ್ಮ ವೇದಾದ್ರಿ ಮಹರ್ಷಿಗಳು ತಿಳಿಸಿಕೊಟ್ಟಿದ್ದಾರಲ್ವಾ. ಅವುಗಳಂದ್ರೆ ಅವಶ್ಯಕತೆಗಳು 3. ಮೊದಲನೆಯದಾಗಿ ಹಸಿವು, ದಾಹಗಳನ್ನು ತಣಿಸಲು ಬೇಕಾಗುವಂತಹ ಅವಶ್ಯಕತೆಗಳು. ಎರಡನೆಯದು ಶೀತೋಷ್ಣ ಬದಲಾವಣೆಗಳಿಂದ ರಕ್ಷಿಸಿಕೊಳ್ಳಲು ಬೇಕಾದಂತಹ ಅವಶ್ಯಕತೆಗಳು. ಮೂರನೆಯದು ತ್ಯಾಜ್ಯ ವಸ್ತುಗಳ ವಿಸರ್ಜನೆಯ ವೇಗದಿಂದ ಆ ಕಾರಣದಿಂದ ಏರ್ಪಡುವಂತಹ ಅವಶ್ಯಕತೆಗಳು. ಹಾಗೇನೆ ರಕ್ಷಣೆಗಳು 3 ಯಾವುವು ಅಂದ್ರೆ ಪ್ರಕೃತಿಯ ವಿಕೋಪಗಳಿಂದ ರಕ್ಷಣೆ, ಇತರ ಜೀವಿಗಳ ಹಗೆತನದಿಂದ ರಕ್ಷಣೆ, ಆಕಸ್ಮಿಕ ದುರ್ಘಟನೆಗಳಿಂದ ರಕ್ಷಣೆ. ಈ ರೀತಿಯಾದ ಅವಶ್ಯಕತೆಗಳು 3, ರಕ್ಷಣೆಗಳ 3 ಮಾನವನಿಗೆ ಮಾತ್ರವಲ್ಲದೆ ಎಲ್ಲಾ ಜೀವರಾಶಿಗಳಿಗೂ ಸಹ ಸಾಮಾನ್ಯವಾಗಿ ಇರುವಂತವು. ಇನ್ನು ಸದಾಚಾರಗಳು ಅಥವಾ ಧರ್ಮ ಮಾರ್ಗಗಳು 3 ಮತ್ತೆ ಅರಿವು ನೆಲೆಯ ಹಂತಗಳು 3. ಇವು ಮಾನವನಿಗೆ ಮಾತ್ರ ಸಾಮಾನ್ಯವಾಗಿ ಇರುವಂತವು. ಯಾಕಂದ್ರೆ 84 ಲಕ್ಷ ಜೀವರಾಶಿಗಳೆಂಬ ಪ್ರಭೇದಗಳಲ್ಲಿ ಮಾನವ ಜೀವಿ ಮಾತ್ರ 6ನೇ ಅರಿವನ್ನು ಪಡೆದಿದ್ದಾನೆ. ಹಾಗಾಗಿ ಜೀವನದ ಮುಖ್ಯ ಉದ್ದೇಶವಾದಂತಹ ಅರಿವಿನಲ್ಲಿ ಪರಿಪೂರ್ಣತೆಯನ್ನು ಪಡೆದು ದೈವವನ್ನು ಅರಿಯಲು ಮಾನವನಿಗೆ ಮಾತ್ರ ಸಾಧ್ಯ. ಹಾಗಾದ್ರೆ ಮಾನವನಿಗೆ ಮಾತ್ರ ಸೀಮಿತವಾದಂತಹ ಧರ್ಮ ಮಾರ್ಗಗಳು ಯಾವುವು ಅಂದ್ರೆ ಚಾರಿತ್ರ್ಯ, ಕರ್ತವ್ಯ ಮತ್ತು ದಯಾಗುಣ. ಅದೇ ರೀತಿ
ಮಾನವನಿಗೆ ಮಾತ್ರ ಸಾಧ್ಯವಾಗುವಂತಹ ಅರಿವು ನೆಲೆಯ 3 ಹಂತಗಳು ಯಾವುವು ಅಂದ್ರೆ ನಂಬಿಕೆ, ಸ್ಪಷ್ಟತೆ, ಪರಿಪೂರ್ಣತೆ. ಈ ರೀತಿ ಜೀವನ ತತ್ವಗಳನ್ನ 4 ಕ್ಷೇತ್ರಗಳನ್ನಾಗಿಸಿ ಒಂದೊಂದರಲ್ಲಿಯೂ 3 ತತ್ವಗಳು ಒಟ್ಟಿಗೆ 12 ಜೀವನ ತತ್ವಗಳನ್ನಾಗಿಸಿ ಗುರು ವೇದಾದ್ರಿ ಮಹರ್ಷಿಗಳು ನಮ್ಮ ಪಾಠಗಳಲ್ಲಿ ಅವುಗಳನ್ನ ಸವಿಸ್ತಾರವಾಗಿ ಬಹಳ ಉದಾಹರಣೆಗಳೊಂದಿಗೆ ತಿಳಿಸಿಕೊಟ್ಟಿದ್ದಾರಲ್ವೇ ಯೋಗ ಬಂಧುಗಳೇ. ಈಗ ತತ್ವಶಾಸ್ತ್ರದ ಬಗ್ಗೆ ಮತ್ತು ಕೆಲವು ಚಿಂತಕರು ಹೇಳಿರುವಂತಹ ವ್ಯಾಖ್ಯೆಗಳು ಅಂದ್ರೆ ಡೆಫಿನಿಷನ್ಸ್ ಯಾವುವು ಅಂತ ನೋಡೋಣ. ಪ್ರಕೃತಿಯ ವಾಸ್ತವಿಕತೆಯನ್ನ ತಾರ್ಕಿಕ ತಳಹದಿಯ ಮೇಲೆ ಸಂಶೋಧನೆ ಮಾಡುವ ಧರ್ಮಶಾಸ್ತ್ರವೇ ತತ್ವಶಾಸ್ತ್ರ ಎಂದಾಗುತ್ತದೆ. ಈ ರೀತಿ ನಮ್ಮ ಸ್ವತಂತ್ರ ಭಾರತದ 2ನೇ ರಾಷ್ಟ್ರಪತಿ ಹಾಗೂ ಶಿಕ್ಷಣ ತಜ್ಞರಾಗಿದ್ದಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹೇಳಿದ್ದಾರೆ. ಮತ್ತೆ ಆಂಡರ್ಸನ್ ಅನ್ನೋ ಪಾಶ್ಚಿಮಾತ್ಯ ಚಿಂತಕರ ಪ್ರಕಾರ ತತ್ವಶಾಸ್ತ್ರ ಅಂದ್ರೆ ನಿಸರ್ಗ ಅಥವಾ ಸೃಷ್ಟಿಯ ಕುರಿತಾಗಿ ಸಮಗ್ರ ದೃಷ್ಟಿಯ ಅನ್ವೇಷಣೆ ಮಾಡೋದು ಮತ್ತು ಪ್ರತಿಯೊಂದು ವಸ್ತುಗಳ ಸ್ವಭಾವವನ್ನ ಸಾರ್ವತ್ರಿಕವಾಗಿ ಒಪ್ಪುವಂತೆ ಸ್ಪಷ್ಟೀಕರಿಸಲು ಮಾಡುವಂತಹ ಒಂದು ಪ್ರಯತ್ನವೇ ತತ್ವಶಾಸ್ತ್ರ ಅಂತ ಹೇಳಿದ್ದಾರೆ. ಹಾಗೇನೆ ರೇಮಾಂಡ್ ಅನ್ನೋರು ಹೇಳೋ ಪ್ರಕಾರ ದೃಷ್ಟಿ ಗೋಚರ ಅಥವಾ ಅಗೋಚರ ಸಂಗತಿಗಳ ಹಿಂದಿರುವ ಸತ್ಯವನ್ನ ಸಾಮಾನ್ಯ ತತ್ವ ನಿರೂಪಣೆಯ ಅಡಿಯಲ್ಲಿ ವಿವೇಚನೆ ಮಾಡುವಂತಹ ನಿರಂತರ ಪ್ರಯತ್ನವೇ ತತ್ವಶಾಸ್ತ್ರ ಆಗುತ್ತೆ. ಆತ್ಮೀಯರೇ, ಇವನ್ನೆಲ್ಲ ಗಮನಿಸಿದಾಗ ನಮಗೆ ತಿಳಿಯೋದೇನೆಂದ್ರೆ ತತ್ವಶಾಸ್ತ್ರವು ಒಂದು ಜೀವಂತ ಶಕ್ತಿ. ಇದು ಜೀವನದ ಸತ್ಯ ಶೋಧನೆಯ ದಾರಿ. ತತ್ವಶಾಸ್ತ್ರವು ಸತ್ಯದ ಹಾಗೂ ನೈಜತೆಯ ಅನ್ವೇಷಣೆ. ತತ್ವಶಾಸ್ತ್ರವು ವಿಜ್ಞಾನಗಳ ಮಾತೆ. ಇದು ಜೀವನಕ್ಕೆ ಅನ್ಯೋನ್ಯವಾಗಿ ಸಂಬಂಧಪಟ್ಟಿದೆ. ಹಾಗೇನೆ ಜೀವನದ ಒಂದು ಮಾರ್ಗವೂ ಸಹ ಆಗಿದೆ. ಇದು ಸಾಮಾನ್ಯ ರೀತಿಯಲ್ಲಿ ಹಾಗೂ ಸುವ್ಯವಸ್ಥಿತವಾದ ರೀತಿಯಲ್ಲಿ ವಿಶ್ವದಲ್ಲಿರತಕ್ಕಂಥ ಪ್ರತಿಯೊಂದು ವಸ್ತುಗಳ ಬಗ್ಗೆ ಚಿಂತನೆ ಮಾಡುವಂತಹ ಶಾಸ್ತ್ರ ಆಗಿದೆ. ಇದು ನಿರ್ದಿಷ್ಟವಾದ ಅನುಭವಗಳಿಂದ, ಸನ್ನಿವೇಶಗಳಿಂದ ಹಾಗೂ ಪರಿಸ್ಥಿತಿಗಳಿಂದ ಹೊರಹೊಮ್ಮುವಂತಹ ಒಂದು ಶಾಸ್ತ್ರ ಆಗಿದೆ. ಒಟ್ಟಾಗಿ ಹೇಳ್ಬೇಕಂದ್ರೆ ತತ್ವಶಾಸ್ತ್ರದ ಸಮಸ್ಯೆಗಳು, ಮನೋಭಾವಗಳು, ವಿಧಾನಗಳು, ಚಟುವಟಿಕೆಗಳು, ನಿರ್ಣಯಗಳು ಮುಂತಾದಂತಹ ಅಂಶಗಳೆಲ್ಲವೂ ಸಹ ವೈಯಕ್ತಿಕವಾಗಿ ಹಾಗೂ ಸಮಾಜದ ಮೇಲೆ ಉಂಟು ಮಾಡುವಂತಹ ಪರಿಣಾಮಗಳೆಲ್ಲವೂ ಸಹ ತತ್ವಶಾಸ್ತ್ರದ ಸ್ವರೂಪಗಳಾಗಿದ್ದು ಇವೆಲ್ಲವುಗಳು ತಾತ್ವಿಕವಾಗಿಯೇ ಎಂಬುದನ್ನ ಸ್ಪಷ್ಟವಾಗಿ ಅರಿಯಬಹುದು. ಆತ್ಮೀಯರೇ, ಈಗ ತತ್ವಶಾಸ್ತ್ರದ ವ್ಯಾಪ್ತಿ ಎಷ್ಟಿದೆ ಅಂತ ನೋಡೋಣ. ಈ ತತ್ವಶಾಸ್ತ್ರದ ವ್ಯಾಪ್ತಿ ಬಹಳ ವಿಸ್ತಾರವಾಗಿ ವ್ಯಾಪಕವಾಗಿ ಹರಡಿದೆ. ಇದರ ವಿಸ್ತಾರವನ್ನ 3 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುವು ಅಂದ್ರೆ, ಮೊದಲನೇದು ಆಧ್ಯಾತ್ಮ ಶಾಸ್ತ್ರ ಅಥವಾ ಆತ್ಮವಿದ್ಯೆ, ಇದನ್ನ ಮೆಟಾಫಿಸಿಕ್ಸ್ ಅಂತಾರೆ. ಎರಡನೇದು ಜ್ಞಾನ ಮೀಮಾಂಸೆ, ಎಪಿಸ್ಟೋಮಾಲಜಿ ಅಂತಾರೆ. ಮೂರನೇದಾಗಿ ಮೌಲ್ಯ ಮೀಮಾಂಸೆ, ಆಕ್ಸಿಯಾಲಜಿ ಅಂತಾರೆ. ಈಗ ಇವುಗಳನ್ನು ಒಂದೊಂದಾಗಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಮೊದಲಿಗೆ ಆಧ್ಯಾತ್ಮ ಶಾಸ್ತ್ರದ ಬಗ್ಗೆ ಹೇಳೋದಾದ್ರೆ ಇದು ಒಂದು ತತ್ವಶಾಸ್ತ್ರದ ಒಂದು ಪ್ರಮುಖ ಶಾಖೆ ಅಂತಾನೆ ಹೇಳ್ಬೋದು. ಅಂದ್ರೆ ಆಧ್ಯಾತ್ಮ ಶಾಸ್ತ್ರ ಅನ್ನೋದು ತತ್ವಶಾಸ್ತ್ರದ ಒಂದು ಮುಖ್ಯವಾದಂತಹ ಶಾಖೆ, ಒಂದು ಬ್ರಾಂಚು. ಇದು ನೈಜತೆಯ ಸ್ವರೂಪವನ್ನ ಅಂದ್ರೆ ಸತ್ಯದ ವಿವರಣೆಯನ್ನ ವಿವರಿಸುತ್ತೆ. ಹಾಗಾಗಿ ಇದು ಅಸ್ತಿತ್ವದ ವಿಜ್ಞಾನವಾಗಿ ಮಾರ್ಪಾಟಾಗಿದೆ. ನಮ್ಮ ಮನೋವಿಕಾಸ ಕಲಾ ಕೇಂದ್ರಗಳಲ್ಲಿ ಈ ಆಧ್ಯಾತ್ಮ ಶಾಸ್ತ್ರವನ್ನೇ ಪ್ರಮುಖವಾಗಿ ಹೇಳಿಕೊಡ್ತಾರಲ್ವೇ ಬಂಧುಗಳೇ. ಹಾಗಾಗಿ ಇದರ ಬಗ್ಗೆ ತಿಳಿಯೋದು ನಮಗೆ ಅವಶ್ಯಕವಾಗಿದೆ. ಆಂಗ್ಲ ಭಾಷೆಯಲ್ಲಿ ಆಧ್ಯಾತ್ಮ ಶಾಸ್ತ್ರಕ್ಕೆ ಮೆಟಾಫಿಸಿಕ್ಸ್ ಅಂತಾರೆ. ಈ ಮೆಟಾಫಿಸಿಕ್ಸ್ ಅನ್ನೋ ಪದ ಗ್ರೀಕ್ ಭಾಷೆಯ 2 ಪದಗಳ ಸಂಯೋಜನೆಯಿಂದ ಉಂಟಾಗಿದೆ. ಮೆಟಾ ಅಂದ್ರೆ ಆಚೆಗೆ, ಮತ್ತೆ ಫಿಸಿಕ್ಸ್ ಅಂದ್ರೆ ನಮಗೆಲ್ಲ ಗೊತ್ತಿರುವಂತೆ ಭೌತಶಾಸ್ತ್ರ, ಭೌತ ವಿಜ್ಞಾನ, ಪದಾರ್ಥ ವಿಜ್ಞಾನ ಅಥವಾ ಸೃಷ್ಟಿ ವಿಜ್ಞಾನ ಅಂತ ಹೇಳ್ತಾರೆ. ಹಾಗಾಗಿ ಈ ಮೆಟಾಫಿಸಿಕ್ಸ್ ಎಂಬುದು ಭೌತಿಕ ವಸ್ತುಗಳಿಂದಲೂ ಸಹ ಆಚೆಗಿನದನ್ನು ತಿಳಿಸುವಂತದ್ದಾಗಿದೆ. ಅಂದ್ರೆ ಅಳತೆಗೆ ನಿಲುಕದ್ದು, ಅಗೋಚರವಾದದ್ದು ಎಂದು ಕೂಡ ನಾವು
ಅರ್ಥೈಸ್ಕೊಳ್ಬಹುದು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈ ಮೆಟಾಫಿಸಿಕ್ಸ್ ಅಥವಾ ಆಧ್ಯಾತ್ಮ ಶಾಸ್ತ್ರದ ಅರ್ಥ ಸೃಷ್ಟಿ ಹಾಗೂ ದೇವರ ಬಗ್ಗೆ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋದೆಂದಾಗುತ್ತೆ. ಆ ಪ್ರಶ್ನೆಗಳು ಯಾವುವು ಅಂದ್ರೆ ನಮ್ಮ ವೇದಾದ್ರಿ ಮಹರ್ಷಿಗಳಿಗೆ ಬಾಲ್ಯದಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪ್ರಶ್ನೆಗಳಿವೆಲ್ಲ. ಅವಂದ್ರೆ ದೇವರು ಇದ್ದಾನೆಯೇ, ಎಲ್ಲಿದ್ದಾನೆ, ಹೇಗಿದ್ದಾನೆ, ವಿಶ್ವದ ಉಗಮ ಹೇಗಾಯಿತು, ಅಂತರಿಕ್ಷ ಅಂದ್ರೆ ಏನು, ಕಾಲ ಅಂದ್ರೆ ಏನು, ಆಧ್ಯಾತ್ಮ ಪ್ರಪಂಚ ಅನ್ನೋದು ಸತ್ಯವೇ, ಐಹಿಕ ಪ್ರಪಂಚ ಅಥವಾ ಭೌತಿಕ ಪ್ರಪಂಚ ಸತ್ಯವೇ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ತತ್ವಶಾಸ್ತ್ರದ ಒಂದು ಶಾಖೆಯೇ ಆಧ್ಯಾತ್ಮ ಶಾಸ್ತ್ರ ಅಥವಾ ಮೆಟಾಫಿಸಿಕ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ಗುರು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಗಳು ನಮ್ಮ ಮನೋವಿಕಾಸ ಕಲಾ ಕೇಂದ್ರಗಳಲ್ಲಿ ಪಠ್ಯಕ್ರಮವಾಗಿ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಆಧ್ಯಾತ್ಮ ಶಾಸ್ತ್ರವು ಕೆಲವು ಘಟಕಾಂಶಗಳು ಅಥವಾ ಉಪವಿಭಾಗಗಳಿಂದ ಕೂಡಿದೆ. ಅವುಗಳನ್ನ ಈ ರೀತಿ ವಿವರಿಸ್ತಾರೆ. ಮೊದಲನೇದಂದ್ರೆ ಪರಮಾರ್ಥ ವಿದ್ಯೆ, ಅಂದ್ರೆ ಇದನ್ನ ಥಿಯಾಲಜಿ ಅಂತ ಹೇಳ್ತಾರೆ. ಇದರಲ್ಲಿ ಏನಿದೆ ಅಂದ್ರೆ ದೇವರ ಅಸ್ತಿತ್ವದ ಬಗ್ಗೆ ಮತ್ತೆ ಅವನ ಸ್ವರೂಪದ ಬಗ್ಗೆ ಅಧ್ಯಯನವನ್ನ ಮಾಡೋದಾಗಿದೆ. ಅಂದ್ರೆ ನಾವು ಮಾಡ್ತೀವಲ್ಲ ಬ್ರಹ್ಮಜ್ಞಾನ ಅಥವಾ ಪರಮಾರ್ಥ ವಿದ್ಯೆ ಅಂತ ಹೇಳ್ಬೋದು. ಇದೆಲ್ಲ ಈ ಪರಮಾರ್ಥ ವಿದ್ಯೆ ಅಥವಾ ಥಿಯಾಲಜಿನಲ್ಲಿ ಒಳಗೊಂಡಿದೆ. ಎರಡನೇದಂದ್ರೆ ಸತ್ವ ವಿದ್ಯೆ, ಆಂಟಾಲಜಿ ಅಂತಾರೆ. ಇದು ಅಂತಿಮ ನೈಜತೆಯ ಹಾಗೂ ಅಸ್ತಿತ್ವದ ಸ್ವರೂಪದ ಬಗ್ಗೆ ಅಧ್ಯಯನವನ್ನ ಮಾಡೋದಾಗಿದೆ. ಇನ್ನು ಮೂರನೇದಂದ್ರೆ ಸೃಷ್ಟಿ ವಿದ್ಯೆ, ಕಾಸ್ಮಾಲಜಿ ಅಂತಾರೆ. ಇದು ಪ್ರಪಂಚದ ರಹಸ್ಯಗಳ ಹಾಗೂ ಸೃಷ್ಟಿಯ ಅಧ್ಯಯನ ಮಾಡುವಂಥದ್ದು ಅಥವಾ ವಿಶ್ವೋತ್ಪತ್ತಿ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಇರುವಂತಹ ಶಾಸ್ತ್ರ. ನಾಲ್ಕನೇದಂದ್ರೆ ಆತ್ಮತತ್ವ ಶಾಸ್ತ್ರ ಅಥವಾ ಫಿಲಾಸಫಿ ಆಫ್ ಲೈಫ್. ಇದು ಆತ್ಮದ ಬಗ್ಗೆ ತಾತ್ವಿಕವಾದ ಅರ್ಥಗಳನ್ನ ವಿವರಣೆಗಳನ್ನ ಒಳಗೊಂಡಿದೆ. ಐದನೇದು ಅಥವಾ ಕೊನೆಯದಾಗಿ ಅಂತಿಮ ಗತಿ ಶಾಸ್ತ್ರ, ಇದನ್ನ ಎಸ್ಕಟಾಲಜಿ ಅಂತಾರೆ. ಇದರಲ್ಲಿ ಏನಿದೆ ಅಂದ್ರೆ ಜೀವನದ ಅಂತಿಮ ವಿಷಯಗಳಿಗೆ ಸಂಬಂಧಪಟ್ಟಂತಹ ಉಪದೇಶಗಳನ್ನ ಒಳಗೊಂಡಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಮರಣ ಅಂದ್ರೆ ಏನು, ಹೇಗಾಗುತ್ತೆ, ಮರಣದ ನಂತರದ ಆತ್ಮದ ಸ್ಥಿತಿ ಏನು, ಇವುಗಳನ್ನೆಲ್ಲ ಇದರಲ್ಲಿ ವಿವರಿಸಲಾಗಿದೆ. ಅಂದ್ರೆ ಸ್ವರ್ಗ, ನರಕ ಮತ್ತು ದೈವ ಶಿಕ್ಷೆಗಳ ಬಗ್ಗೆ ಈ ತತ್ವಶಾಸ್ತ್ರದಲ್ಲಿ ಒಳಗೊಂಡಿದೆ. ಸ್ನೇಹಿತರೆ, ಈಗ ತತ್ವಶಾಸ್ತ್ರದ ಎರಡನೇ ಪ್ರಮುಖ ಶಾಖೆಯಾದಂತಹ ಜ್ಞಾನ ಮೀಮಾಂಸೆ, ಎಪಿಸ್ಟೋಮಾಲಜಿ ಅಂತ ಹೇಳಿದ್ವಲ್ಲ, ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ. ಜ್ಞಾನ ಮೀಮಾಂಸೆ ಅಂದ್ರೆ ಜ್ಞಾನದ ತತ್ವಗಳನ್ನ ಕುರಿತಾದಂತಹ ಒಂದು ಅಧ್ಯಯನ. ಇದು ಜ್ಞಾನದ ಸಿದ್ಧಾಂತ, ಜ್ಞಾನದ ಮೂಲ, ಜ್ಞಾನದ ಪ್ರಕಾರಗಳು, ಜ್ಞಾನದ ಸಮಂಜಸತೆ ಅಂದ್ರೆ ವ್ಯಾಲಿಡಿಟಿ ಆಫ್ ನಾಲೆಡ್ಜ್ ಅಂತೀವಲ್ಲ, ಅದೇ ರೀತಿ ಜ್ಞಾನದ ಆಕರಗಳು, ಸೋರ್ಸಸ್ ಆಫ್ ನಾಲೆಡ್ಜ್, ಇವನ್ನೆಲ್ಲ ಸಹ ಈ ಜ್ಞಾನ ಮೀಮಾಂಸೆ ಒಳಗೊಂಡಿದೆ. ಮೀಮಾಂಸೆ ಅಂದ್ರೇನೆ ಅರ್ಥ, ವಿಚಾರ ಮಾಡೋದಂತ ಆಗಿದೆ. ಇನ್ನು ತತ್ವಶಾಸ್ತ್ರದ ಮೂರನೇ ಶಾಖೆ ಅಂತಂದ್ರೆ ಮೌಲ್ಯ ಮೀಮಾಂಸೆ ಅಂತ ಹೇಳ್ತಾರೆ. ಇದರಲ್ಲಿ ಏನಿದೆ ಅಂದ್ರೆ ಮೌಲ್ಯಗಳ ಸಿದ್ಧಾಂತಗಳನ್ನ ಇದರಲ್ಲಿ ಚರ್ಚಿಸಲಾಗಿದೆ. ಈ ಮೌಲ್ಯ ಮೀಮಾಂಸೆಯನ್ನ ಆಂಗ್ಲ ಭಾಷೆಯಲ್ಲಿ ಆಕ್ಸಿಯೋಲಜಿ ಅಂತ ಹೇಳ್ತಾರೆ. ಈ ಪದ ಸಹ ಗ್ರೀಕ್ ಭಾಷೆಯ ಆಕ್ಸಿಸ್ ಎಂಬ ಪದದಿಂದ ಬಂದಿದೆ. ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಅಂತ ನಾವೆಲ್ಲ ಕೇಳಿರ್ತೀವಲ್ವಾ, ಈ ಆಕ್ಸಿಸ್ ಎಂಬ ಪದಕ್ಕೆ ಅರ್ಥ ಏನಂದ್ರೆ ಮೌಲ್ಯ ಅಥವಾ ಬೆಲೆಯುಳ್ಳದ್ದು ಅಂತ ಹೇಳ್ತಾರೆ. ಹಾಗಾಗಿ ಆಕ್ಸಿಯೋಲಜಿ ಅಂದ್ರೆ ಮೌಲ್ಯಗಳ ಬಗ್ಗೆ ಅಧ್ಯಯನ ಮಾಡೋದಂತ ಆಗಿದೆ. ಈ ಮೌಲ್ಯ ಮೀಮಾಂಸೆ ಸಿದ್ಧಾಂತ ಮೂರು ಮುಖ್ಯವಾದ ಕ್ಷೇತ್ರಗಳನ್ನ ಒಳಗೊಂಡಿದೆ. ಅವು ಯಾವಂದ್ರೆ ಮೊದಲನೆಯದು ತರ್ಕಶಾಸ್ತ್ರ ಅಂತ ಹೇಳ್ತಾರೆ, ಲಾಜಿಕ್. ಇದು ತರ್ಕ ಮಾಡೋದಕ್ಕೆ ಇರುವಂತಹ ಕೆಲವು ನಿಯಮಗಳು ಹಾಗೂ ತಂತ್ರೋಪಾಯಗಳ ಸತ್ಯವನ್ನ ತಿಳಿಸುತ್ತೆ. ಎರಡನೇದಂದ್ರೆ ನೀತಿಶಾಸ್ತ್ರ ಅಂತ ಹೇಳ್ತಾರೆ, ಎಥಿಕ್ಸ್. ಇದರಲ್ಲಿ ಉಚಿತ ಮತ್ತು ಅನುಚಿತ ಅಂದ್ರೆ ಯೋಗ್ಯ ಮತ್ತು ಯೋಗ್ಯವಲ್ಲದ ನಡತೆಯ ತತ್ವಗಳನ್ನ ಈ ನೀತಿಶಾಸ್ತ್ರದಲ್ಲಿ ಚರ್ಚಿಸಲಾಗಿದೆ. ಈ ಕ್ಷೇತ್ರದಲ್ಲಿ ನಾವು ಉತ್ತಮ ಜೀವನಕ್ಕೆ ಬೇಕಾದಂತಹ ಸನ್ನಡತೆಯ ವಿಚಾರಗಳನ್ನ ತಿಳ್ಕೊಳ್ಬಹುದು. ಮೂರನೇ ಕ್ಷೇತ್ರ ಅಂದ್ರೆ ರಸಾಭಿಜ್ಞಾನ ಶಾಸ್ತ್ರ ಅಂತಾರೆ, ಅಂದ್ರೆ ಆಸ್ಥೆಟಿಕ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಈ ಶಾಸ್ತ್ರವನ್ನ ಸೌಂದರ್ಯ ಮೀಮಾಂಸೆ ಅಂತಾನು ಸಹ ಹೇಳ್ತಾರೆ. ಯಾಕಂದ್ರೆ ಇದರಲ್ಲಿ ಸೌಂದರ್ಯಕ್ಕೆ ಸಂಬಂಧಪಟ್ಟ
ಪಟ್ಟಂತಹ ಮತ್ತೆ ಸೌಂದರ್ಯ ಸಮಸ್ಯೆಗಳಿಗೆ ಬೇಕಾದಂತಹ ಸಮಾಧಾನಗಳು ಸಿಗ್ತವೆ. ಈ ರೀತಿ ತತ್ವಶಾಸ್ತ್ರ ಅಥವಾ ಫಿಲಾಸಫಿ ಅಂತ ಏನ್ ಹೇಳ್ತೀವಲ್ಲ, ಅದರ 3 ಶಾಖೆಗಳಾದಂತಹ ಆಧ್ಯಾತ್ಮ ಶಾಸ್ತ್ರ, ಜ್ಞಾನ ಮೀಮಾಂಸೆ ಮತ್ತು ಮೌಲ್ಯ ಮೀಮಾಂಸೆ, ಇವುಗಳ ಬಗ್ಗೆ ನಾವು ಸೂಕ್ಷ್ಮವಾದ ಪರಿಚಯವನ್ನ ಮಾಡ್ಕೊಂಡಿವಿ. ಈಗ ಶಿಕ್ಷಣದ ಬಗ್ಗೆ ಸ್ವಲ್ಪ ತಿಳಿಯೋಣ. ಯಾಕಂದ್ರೆ ಇವತ್ತಿನ ಚಿಂತನಾ ವಿಷಯವೇ ತತ್ವಶಾಸ್ತ್ರ ಆಧಾರಿತ ಶಿಕ್ಷಣ. ಹಾಗಾಗಿ ಇಷ್ಟೊತ್ತು ತಿಳಿಸಿದಂತಹ ತತ್ವಶಾಸ್ತ್ರದ ಕೆಲವೊಂದು ಪ್ರಮುಖ ಅಂಶಗಳನ್ನ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡ್ರೆ ಮಹರ್ಷಿಗಳು ಕಂಡಂತಹ ಕನಸು ಅಂದ್ರೆ ಭವ್ಯ ಭಾರತ ಹಾಗೂ ವಿಶ್ವ ಶಾಂತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗ್ಬಹುದು. ವಿಜ್ಞಾನದ ಪ್ರಕಾರ ಮಾನವನ ಉಗಮವಾಗಿ ಇಂದಿಗೆ ಸುಮಾರು 5 ರಿಂದ 7 ಮಿಲಿಯನ್ ವರ್ಷಗಳು ಆಗಿರ್ಬೋದು ಅಂತ ಹೇಳ್ತಾರೆ. ಅಂದ್ರೆ 50 ರಿಂದ 70 ಲಕ್ಷ ವರ್ಷಗಳ ಹಿಂದೆನೆ ಮೊದಲ ಮಾನವ ಆಫ್ರಿಕಾ ಖಂಡದಲ್ಲಿ ಉಗಮವಾಗಿರ್ಬೋದಂತ ವಿಜ್ಞಾನಿಗಳು ತಿಳಿಸ್ತಾರೆ. ಮಾನವನನ್ನ ಆದಿ ಮಾನವ ಮತ್ತು ಆಧುನಿಕ ಮಾನವ ಅಂತ ವಿಂಗಡಿಸಬಹುದು. ಆದಿ ಮಾನವ ಬೇಟೆಯಾಡಿ ಜೀವಿಸ್ತಾ ಇದ್ದ. ನಂತರ ಕಾಲ ಬದಲಾಗ್ತಾ ಆಹಾರ ಧಾನ್ಯಗಳನ್ನು ಬೆಳೆಯಲು ಕಲಿತ. ಆಗ ಅವನಿಗೆ 3 ಮೂಲಭೂತ ಅವಶ್ಯಕತೆಗಳ ಜೊತೆಗೆ ಅಂದ್ರೆ ಮೊದಲವನಿಗೆ ಆಹಾರ, ಬಟ್ಟೆ, ವಸತಿ ಸಾಕಾಗಿತ್ತು. ನಂತರ ಅದೇ ಮಾನವ ಪ್ರಗತಿ ಹೊಂದುತ್ತಾ ನಾಗರಿಕತೆಯ ಹೊಸ್ತಿಲನ್ನ ಮೆಟ್ಟಿ ನಿಲ್ತಾನೆ. ಆಗ ಆತನ 3 ಅವಶ್ಯಕತೆಗಳ ಜೊತೆಗೆ ಇನ್ನೂ 3 ಅವಶ್ಯಕತೆಗಳು ಬೇಕಾಗ್ತವೆ. ಅಂದ್ರೆ ಆಹಾರ, ಬಟ್ಟೆ, ವಸತಿ ಜೊತೆಗೆ ಶಿಕ್ಷಣ, ಆರೋಗ್ಯ ಮತ್ತೆ ಮನೋರಂಜನೆ ಇವು ಬೇಕಾಗ್ತವೆ. ಈ ಹೊಸ ಆಸೆ ಆಕಾಂಕ್ಷೆಗಳು ಮೂಡೋದ್ರಿಂದ ಅವುಗಳನ್ನ ಪೂರೈಸಿಕೊಳ್ಳಲು ಬುದ್ಧಿಶಕ್ತಿ ಅವನಿಗೆ ಬಂದಂದಿನಿಂದಲೇ ಸಹ ಮಾನವ ಉಳಿದ ಪ್ರಾಣಿಗಳಿಗಿಂತ ಭಿನ್ನವಾಗಿ ವರ್ತಿಸತೊಡಗಿದ. ಆಗಿನಿಂದ ಮಾನವನಲ್ಲಿ ಶಿಕ್ಷಣದ ಆಕಾಂಕ್ಷೆ ಅಥವಾ ಜ್ಞಾನ ದಾಹ ಹೆಚ್ಚಾಗ್ತಾ ಹೋಯಿತು. ಅಂದಿನಿಂದ ಅವನು ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ಚಿಂತನೆ ಮಾಡೋದಕ್ಕೆ ತೊಡಗ್ತಾನೆ. ಮಾನವನಿಗೆ ಮಾತ್ರ ಸೀಮಿತವಾದಂತಹ ಈ 6ನೇ ಅರಿವು ಅಥವಾ ಬುದ್ಧಿಶಕ್ತಿ ಅನ್ನೋದು ದೈವದತ್ತವಾದಂತಹ ವಿಶೇಷ ಕೊಡುಗೆ ಅಥವಾ ವರದಾನ ಅಂತಾನೆ ನಾವು ಹೇಳ್ಬೋದು. ಮಾನವ ಸಹಜವಾಗಿ ಚಟುವಟಿಕೆಯಿಂದ ಇರೋದಕ್ಕೆ ಬಯಸ್ತಾನೆ. ಅವನಲ್ಲಿ ಪ್ರಗತಿ ಸಾಧಿಸುವಂತಹ ಬಯಕೆ ಅಡಗಿರುತ್ತೆ. ಈ ಎಲ್ಲಾ ಆಸೆ, ಆಕಾಂಕ್ಷೆ, ಚಟುವಟಿಕೆಗಳಿಗೆ, ಪ್ರಗತಿಗೆ ತನ್ನ ಬುದ್ಧಿಶಕ್ತಿಗಳ ಬಲದಿಂದ ಇಂದಿನ ಆಧುನಿಕ ಮಾನವ ಏನೆಲ್ಲಾ ಸಾಧಿಸಿದ್ದಾನೆ ಒಮ್ಮೆ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ಮನುಷ್ಯ ಇಂದು ಪಕ್ಷಿಯಂತೆ ಆಕಾಶದಲ್ಲಿ ಹಾರಬಲ್ಲ, ಮೀನಿನಂತೆ ನೀರಿನಲ್ಲಿ ಈಜಬಲ್ಲ, ಇತರ ಗ್ರಹಗಳನ್ನು ತಲುಪಬಲ್ಲ, ನಮಗೆಲ್ಲ ಗೊತ್ತಿರುವಂತೆ ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಮಂಗಳ ಗ್ರಹ ಮುಟ್ಟಿ ಬಂದಿದ್ದಾನೆ. ಇಷ್ಟೆಲ್ಲ ಆವಿಷ್ಕಾರಗಳಿಗೆ ಕಾರಣ ಅವನು ಪಡೆದಿರುವಂತಹ ಶಿಕ್ಷಣವೇ ತಾನೆ. ಹಾಗಾಗಿ ಈಗಿನ ಪ್ರತಿಯೊಬ್ಬ ಮಾನವನಿಗೂ ಶಿಕ್ಷಣ ಎಂಬ ಸಂಸ್ಕಾರ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿದೆ. ಮಾನವನ ಜೀವನ ಮೌಲ್ಯಗಳನ್ನ ಅವನು ಪಡೆದಿರುವ ಶಿಕ್ಷಣದಿಂದಲೇ ನಾವು ತುಲನೆ ಮಾಡ್ತೀವಲ್ವಾ ಆತ್ಮೀಯರೇ? ಈಗ ಶಿಕ್ಷಣ ಅಂದ್ರೆ ಏನು, ಅದರ ನಿಜವಾದ ಅರ್ಥ ಏನು, ಶಿಕ್ಷಣಕ್ಕೆ ಕೆಲವು ಮಹನೀಯರು ಕೊಟ್ಟಿರುವಂತಹ ವ್ಯಾಖ್ಯೆಗಳು, ನಿರೂಪಣೆಗಳು ಯಾವುವು ಅನ್ನೋದನ್ನ ಸ್ವಲ್ಪ ತಿಳಿಯೋಣ. ಶಿಕ್ಷಣವನ್ನು ಕುರಿತು ಅನೇಕ ಶಿಕ್ಷಣ ತಜ್ಞರು, ತತ್ವಜ್ಞಾನಿಗಳು, ವಿಚಾರವಾದಿಗಳು, ರಾಜಕಾರಣಿಗಳು ಮೊದಲಾದವರೆಲ್ಲರೂ ಸಹ ತಮ್ಮ ಅನುಭವ, ತಿಳುವಳಿಕೆ, ದೃಷ್ಟಿಕೋನಕ್ಕೆ ತಕ್ಕಂತೆ ಶಿಕ್ಷಣದ ಅರ್ಥವನ್ನ ನೀಡಿದ್ದಾರೆ. ಪ್ರಾಚೀನ ಭಾರತದಲ್ಲಿ ಶಿಕ್ಷಣವನ್ನ ವಿದ್ಯೆ ಎಂದು ಕರೆಯುತ್ತಿದ್ರು. ಈ ವಿದ್ಯೆ ಎಂಬ ಪದ ಸಂಸ್ಕೃತದ ವಿದ್ಯಾ ಎಂಬ ಮೂಲ ಪದದಿಂದ ಬಂದಿದೆ. ವಿ ಅಂದ್ರೆ ವಿವೇಕಯುಕ್ತವಾದ, ಮತ್ತೆ ದ್ಯಾ ಅಂದ್ರೆ ಧ್ಯೇಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ನೆರವಾಗುವಂತಹ ಸಾಧನವೇ ವಿದ್ಯೆ ಎಂಬುದಾಗಿದೆ. ಇದು ಎಲ್ಲಾ ಜ್ಞಾನದ ಸಮೂಹವೇ ಆಗಿದೆ. ಮತ್ತೊಂದು ಪದ ಶಿಕ್ಷಾ ಎಂಬುದು ಸಹ ಸಂಸ್ಕೃತದ ಪದವೇ. ಇದರ ಅರ್ಥ ಕಲಿಯುವಿಕೆ ಅಥವಾ ಬೋಧನೆ ಅಂತ ಆಗಿದೆ. ಹಿಂದಿಯಲ್ಲಿ ಶಿಕ್ಷಾ ಅಂತ ಹೇಳ್ತಾರಲ್ಲ, ನಾವೇನು ಎಜುಕೇಶನ್ ಅಂತ ಹೇಳ್ತೀವಿ, ವಿದ್ಯೆ ಅಂತ ಹೇಳ್ತೀವಿ, ಹಿಂದಿಯಲ್ಲಿ ಇದನ್ನೇ ಶಿಕ್ಷಾ ಅಂತ ಹೇಳ್ತಾರೆ. ಹಾಗೇನೆ ಅರೇಬಿಕ್ ಭಾಷೆಯಲ್ಲಿ ತಾಲೀಮು ಎಂಬ ಪದಕ್ಕೆ ಅರ್ಥ ಜ್ಞಾನವನ್ನು ಒದಗಿಸುವ ಅಥವಾ ಸಂಪಾದಿಸುವ ಪ್ರಕ್ರಿಯೆ ಆಗಿರುತ್ತೆ. ಇನ್ನು ಆಂಗ್ಲ ಭಾಷೆಯಲ್ಲಿ ನಮಗೆಲ್ಲ ಗೊತ್ತಿರುವಂತೆ
ಎಜುಕೇಶನ್ ಎಂಬ ಶಬ್ದೋತ್ಪತ್ತಿಯ ಅರ್ಥ ಇದೆಯಲ್ಲ, ಅದು ಯಾವ ರೀತಿ ಬಂತಂದ್ರೆ ಎಜುಕೇಟ್. ಈ ಎಜುಕೇಟ್ ಅನ್ನೋದು ಲ್ಯಾಟಿನ್ ಪದ. ಇದರ ಅರ್ಥ ಏನಂದ್ರೆ ಟು ಬ್ರಿಂಗ್ ಅಪ್, ಅಂದ್ರೆ ಬೆಳೆಯಿಸು, ಮೇಲಕ್ಕೆ ತರೋದು. ಇದರ ಪ್ರಕಾರ ಶಿಕ್ಷಣವಂದ್ರೆ ಮಗುವಿನ ಜ್ಞಾನ ಅಥವಾ ಸಂಪಾದನೆಗೆ ಬೇಕಾದಂತಹ ಸನ್ನಿವೇಶವನ್ನ ಕಲ್ಪಿಸಿಕೊಡೋದು, ಮಗುವಿನಲ್ಲಿ ಸುಪ್ತವಾಗಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನ, ಕಲೆಯನ್ನ ಗುರುತಿಸಿ ಅವನ್ನ ಸರಿಯಾಗಿ ಬೆಳೆಸುವಂತೆ ಮಾಡೋದೇ ಶಿಕ್ಷಣ ಅಂತ ಆಗಿದೆ. ಈ ರೀತಿ ಎಜುಕೇಶನ್ ಅಥವಾ ಶಿಕ್ಷಣವೆಂದರೆ ಕಲಿಸುವಿಕೆ, ತರಬೇತಿ, ವಿದ್ಯಾಭ್ಯಾಸ, ಬೋಧನೆ, ಓದು ಬರಹ, ವಿದ್ಯೆ, ಅಧ್ಯಾಪನ, ಅನುಶಾಸನ, ಸಂಸ್ಕಾರ, ಸುಶಿಕ್ಷೆ, ಇನ್ನು ಮುಂತಾದ ಅರ್ಥಗಳನ್ನ ನಾವು ನೋಡ್ಬೋದು. ಇನ್ನು ಎಜುಕೇಶನ್ ಎಂಬ ಈ ಆಂಗ್ಲ ಪದದ ಪ್ರತಿಯೊಂದು ಅಕ್ಷರವೂ ಸಹ ಒಂದೊಂದು ವಿಶೇಷವಾದ ದಿವ್ಯಾರ್ಥವನ್ನ ಹೊಂದಿದೆ ಸ್ನೇಹಿತರೆ. ಅವು ಯಾವುವು ಅಂತ ಹೇಳಿದ್ರೆ, ಇ ಇದೆಲ್ಲ, ಇನಿಂದ ಎನರ್ಜಿ ಅಥವಾ ಶಕ್ತಿ, ಡಿ ಇಂದ ಡಿಸಿಪ್ಲಿನ್ ಅಂದ್ರೆ ಶಿಸ್ತು, ಯುನಿಂದ ಯೂನಿಟಿ ಅಥವಾ ಒಗ್ಗಟ್ಟು, ಸಿ ಇಂದ ಕ್ಲೀನ್ಲಿನೆಸ್ ಶುಚಿತ್ವ, ಎ ಇಂದ ಅಲರ್ಟ್ನೆಸ್ ಅಂದ್ರೆ ಜಾಗರೂಕತೆ, ಟಿ ಇಂದ ಟ್ರೂತ್ ಸತ್ಯ, ಐ ಇಂದ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ, ಓ ನಿಂದ ಒಬಿಡಿಯನ್ಸ್ ವಿಧೇಯತೆ, ಎನ್ ನಿಂದ ನೋಷನ್ ಅಂದ್ರೆ ಉದ್ದೇಶ, ಭಾವನೆ, ಕಲ್ಪನೆ, ಅಭಿಪ್ರಾಯ ಅಂತ ಅರ್ಥಗಳಿವೆ. ಈ ರೀತಿ ಎಜುಕೇಶನ್ ಶಬ್ದದ ಪ್ರತಿಯೊಂದು ಅಕ್ಷರದಿಂದಲೂ ಸಹ ಶಿಕ್ಷಣ ಪದವನ್ನ ಹೀಗೆ ಅರ್ಥೈಸಲಾಗಿದೆ. ಅಂದ್ರೆ ವ್ಯಕ್ತಿಯಲ್ಲಿ ಸುಪ್ತವಾಗಿರ್ತಕ್ಕಂತಹ ಶಕ್ತಿ, ಶಿಸ್ತು, ಒಗ್ಗಟ್ಟು, ಶುಚಿತ್ವ, ಜಾಗರೂಕತೆ, ಸತ್ಯ, ಸ್ವಾತಂತ್ರ್ಯ, ವಿಧೇಯತೆ, ಭಾವನೆ ಮುಂತಾದ ಗುಣಗಳನ್ನ ವಿಕಾಸಗೊಳಿಸುವುದಕ್ಕಾಗಿ ಸೂಕ್ತವಾದ ಪರಿಸರವನ್ನ ನಿರ್ಮಿಸುವುದೇ ಶಿಕ್ಷಣ ಎಂದಾಗುತ್ತೆ. ಈಗ ಶಿಕ್ಷಣದ ಬಗ್ಗೆ ಕೆಲವು ಮಹನೀಯರ ಹಾಗೂ ಶಿಕ್ಷಣ ತಜ್ಞರು ಕೊಟ್ಟಿರುವಂತಹ ವ್ಯಾಖ್ಯೆಗಳು, ಡೆಫಿನೇಷನ್ಸ್ ನೋಡೋಣ. ಋಗ್ವೇದದಲ್ಲಿ ಈ ರೀತಿ ಹೇಳಿದೆ: ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿಸಿ ಅಂದ್ರೆ ನಿಸ್ವಾರ್ಥಿಯನ್ನಾಗಿಸಿ ಮಾಡಿಸೋದೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ವ್ಯಕ್ತಿ ಸ್ವಾವಲಂಬಿ ಆಗಿರ್ಬೇಕು, ಬೇರೆಯವ್ರ ಮೇಲೆ ಅವಲಂಬ ಪಡೆದೆ ತನ್ನ ಸ್ವಂತ ಶಕ್ತಿಯಿಂದ, ಅಂದ್ರೆ ತನ್ನ ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ, ಇದರಿಂದ ತಾನು ಗಳಿಸಿದ್ದು ಸ್ವಾವಲಂಬಿಯಾಗಿ ಮಾಡೋದೇ ಶಿಕ್ಷಣದ ಒಂದು ಉದ್ದೇಶ ಅಂತ ಹೇಳ್ತಾರೆ. ಇನ್ನು ಉಪನಿಷತ್ತುಗಳ ಪ್ರಕಾರ ಹೇಳ್ಬೇಕಂದ್ರೆ ನಾ ವಿದ್ಯಾ ವಿಮುಕ್ತಯೇ, ಅಂದರೆ ಮುಕ್ತಿಯನ್ನೇ ತನ್ನ ಅಂತಿಮ ಧ್ಯೇಯವನ್ನಾಗಿ ಇಟ್ಟುಕೊಂಡಿರೋದೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ತನ್ನ ವಿದ್ಯೆಯ ಧ್ಯೇಯ ಇದೆಯಲ್ಲ, ಶಿಕ್ಷಣದ ಅದು ಅಂತಿಮ ಉದ್ದೇಶ, ಮುಕ್ತಿಯನ್ನು ಪಡೆಯೋದೇ ಅಂತಿಮ ಧ್ಯೇಯವನ್ನಾಗಿ ಇಟ್ಟುಕೊಂಡಿರ್ಬೇಕು, ಅದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ಪಾಣಿನಿ ಎಂಬ ಋಷಿಯ ಪ್ರಕಾರ ನಿಸರ್ಗದಿಂದ ಪಡೆಯುವ ತರಬೇತಿಯೇ ಮಾನವನ ನಿಜವಾದ ಶಿಕ್ಷಣ. ಅಂದ್ರೆ ನಿಸರ್ಗದಿಂದ ನಾವೇನೆಲ್ಲ ಪಡ್ಕೊಂತೀವಲ್ಲ ಅದು ಒಂದು ಸಹ ಶಿಕ್ಷಣ ಆಗುತ್ತೆ. ಇನ್ನು ನಮ್ಗೆ ಶಂಕರಾಚಾರ್ಯ ಹೇಳಿರೋ ಪ್ರಕಾರ ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ ಅಂತ ಹೇಳಿದ್ದಾರೆ. ನಾವು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೆ ನಾವೇನೆಲ್ಲ ಮಾಡ್ತೀವಲ್ಲ ಅದೇ ಶಿಕ್ಷಣ ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯರ ಪ್ರಕಾರ ಮಾನವನಲ್ಲಿ ಸಚ್ಚಾರಿತ್ರವನ್ನ ಬೆಳೆಸಿ ಸಮಾಜ ಜೀವಿಯಾಗುವಂತೆ ಮಾಡೋದೇ ಶಿಕ್ಷಣ. ಹಾಗೇನೆ ಕೌಟಿಲ್ಯನ ಪ್ರಕಾರ ತಾಯ್ನಾಡಿನ ಬಗ್ಗೆ ಹೆಮ್ಮೆ ಪಡುವಂತಹ ಮಕ್ಕಳನ್ನ ತರಬೇತಿಗೊಳಿಸೋದೇ ಶಿಕ್ಷಣ. ಇವೆಲ್ಲ ವ್ಯಾಖ್ಯಾನಗಳನ್ನ ನೋಡುವಾಗ ನಮ್ಮ ಭಾರತೀಯ ಶಿಕ್ಷಣ ತಜ್ಞರು ಶಿಕ್ಷಣದ ಬಗ್ಗೆ ಆಧ್ಯಾತ್ಮಿಕ ಭಾವನೆಯನ್ನ ತಾಳಿದ್ರು ಎಂಬುದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಇನ್ನು ನಮ್ಮ ದೇಶದ ಆಧುನಿಕ ಶಿಕ್ಷಣ ತಜ್ಞರು ನೀಡಿರತಕ್ಕಂಥ ಕೆಲವೊಂದು ವ್ಯಾಖ್ಯೆಗಳನ್ನ ನೋಡೋದಾದ್ರೆ, ಸ್ವಾಮಿ ವಿವೇಕಾನಂದರ ಪ್ರಕಾರ ಮಾನವನಲ್ಲಿ ಮೊದಲೇ ಇದ್ದಂತಹ ಪರಿಪೂರ್ಣತೆಯೇ ವಿಕಾಸವಾಗಿ ಸುತ್ತಲೂ ವ್ಯಕ್ತವಾಗಲು ಅವಕಾಶ ಮಾಡಿಕೊಡೋದೇ ಶಿಕ್ಷಣ ಅಂತ ಹೇಳ್ತಾರೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ನಮ್ಮನ್ನು ಸುಧಾರಣಾ ಸಂಪರ್ಕದಿಂದ ಸ್ವತಂತ್ರವಾಗಿಸುವುದೇ ಮತ್ತೆ ಅದಕ್ಕೆ ಬೇಕಾದಂತ ಸತ್ಯವನ್ನು ಕಂಡುಕೊಳ್ಳುವುದಕ್ಕೆ ನೆರವಾಗುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ಶಿಕ್ಷಣದ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಈ ರೀತಿ ಹೇಳ್ತಾರೆ:
ಮಗುವಿನ ಮತ್ತು ಮಾನವನ ದೇಹ, ಬುದ್ಧಿ ಮತ್ತು ಮನಸ್ಸುಗಳಿಗೆ ಸಂಬಂಧಿಸಿದಂತೆ ಸರ್ವತೋಮುಖವಾದ ಬೆಳವಣಿಗೆಯನ್ನು ತರುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಹಾಗೇನೆ ಶ್ರೀ ಅರವಿಂದ್ ಘೋಷ್ ಅವರ ಪ್ರಕಾರ ನೈತಿಕ ಗುಣಗಳು ಮಗುವಿನಲ್ಲಿ ಬೆಳೆಯಲು ನೆರವಾಗುವುದೇ ನಿಜವಾದ ಶಿಕ್ಷಣ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹೇಳುವಂತೆ, ಮಗು ಮತ್ತು ಮನುಷ್ಯ ವರ್ತಮಾನದಲ್ಲಿ ನಿಂತು ಭೂತಕಾಲವನ್ನು ನೋಡಿ ಭವಿಷ್ಯತ್ತನ್ನು ಸಂಪದ್ಭರಿತವಾಗಿ ರೂಪಿಸಿಕೊಳ್ಳಲು ಸಹಾಯ ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಹಾಗೇನೆ ಕೆಲವು ಪಾಶ್ಚಿಮಾತ್ಯ ಜ್ಞಾನಿಗಳ ಪ್ರಕಾರ ನೋಡೋದಾದ್ರೆ, ತತ್ವಜ್ಞಾನ ಆಗಿದ್ದಂತಹ ಸಾಕ್ರೆಟಿಸ್ ಈ ರೀತಿ ಹೇಳ್ತಾರೆ, ವ್ಯಕ್ತಿಗೆ ಸತ್ಯವನ್ನ ತಿಳಿಯಪಡಿಸಿ ಅದರಂತೆ ಅದನ್ನು ಕೃತಿಯಲ್ಲಿ ತರುವುದನ್ನು ಕಲಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಇನ್ನು ಪ್ಲೇಟೋ ಅನ್ನೋ ಅವರ ಪ್ರಕಾರ, ಇವರು ಸಾಕ್ರೆಟಿಸ್ನ ಶಿಷ್ಯರಾಗಿದ್ರು, ಅವರ ಪ್ರಕಾರ ಏನಂದ್ರೆ, ದೇಹ ಮತ್ತು ಆತ್ಮವು ಪುಷ್ಟಿಗೊಂಡು ಸಂಪೂರ್ಣತೆಯನ್ನು ಪಡೆಯಲು ಸಹಾಯಕವಾಗುವಂತಹ ಸಾಧನವೇ ಶಿಕ್ಷಣ ಅಂತ ಹೇಳ್ತಾರೆ. ಮತ್ತೆ ಅರಿಸ್ಟಾಟಲ್ ಅವರ ಪ್ರಕಾರ ಉತ್ತಮ ದೇಹದಲ್ಲಿ ಉತ್ತಮ ಜ್ಞಾನವನ್ನು ಉಂಟು ಮಾಡುವುದೇ ಶಿಕ್ಷಣ. ಹಾಗೇನೆ ಮಾಂಟೆಸರಿ ಅನ್ನೋ ಆಧುನಿಕ ಶಿಕ್ಷಣ ತಜ್ಞರು, ಇವ್ರ ಪ್ರಕಾರ ಏನಂದ್ರೆ, ಅನುಭವದಿಂದ ತಾನಾಗಿ ಕಲಿಯುವುದು ಅಥವಾ ಶಿಶುವಿನ ಜೀವನವು ಸ್ವಾಭಾವಿಕವಾಗಿ ಬೆಳೆಯುವಂತೆ ಮಾಡುವಂತಹ ಕ್ರಿಯಾತ್ಮಕ ಸಹಾಯವೇ ಶಿಕ್ಷಣ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಆಡಮ್ ಅವರ ಪ್ರಕಾರ ಶಿಕ್ಷಣವೆಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬುದ್ಧಿಪೂರ್ವಕವಾಗಿ ಬೀರುವಂತಹ ಪ್ರಭಾವವೇ ಶಿಕ್ಷಣ ಅಂತ ಹೇಳ್ತಾರೆ. ಈ ರೀತಿ ಇನ್ನೂ ಅನೇಕ ದಾರ್ಶನಿಕರು ಶಿಕ್ಷಣದ ಬಗ್ಗೆ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಒಬ್ಬರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ, ಕೌಶಲವನ್ನ ಗುರುತಿಸಿ ಪ್ರೋತ್ಸಾಹಿಸಿ ಬೆಳೆಸುವುದೇ ನಿಜವಾದಂತಹ ಶಿಕ್ಷಣವಾಗಬೇಕು. ಅಂದ್ರೆ ನಾವು ಮೇಲಿರ್ತಕ್ಕಂಥ ನಾವು ವ್ಯಾಖ್ಯಾನಗಳನ್ನ ನೋಡಿದಾಗ ಏನ್ ಅನ್ಸುತ್ತಂದ್ರೆ, ಒಬ್ಬರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ, ಕೌಶಲವನ್ನ ಗುರುತಿಸಿಬಿಟ್ಟು ಪ್ರೋತ್ಸಾಹಿಸಿ ಅವ್ರನ್ನ ಬೆಳೆಸಿದ್ರೆ ಅವರು ಆ ಕ್ಷೇತ್ರಗಳಲ್ಲಿ ಮುಂದೆ ಬರ್ತಾರೆ, ಪ್ರತಿಭೆಯನ್ನ ತೋರಿಸ್ತಾರೆ. ಇದನ್ನೇ ನಮ್ಮ ಗುರುಕುಲ ಶಿಕ್ಷಣದಲ್ಲಿ ಕಲಿಸ್ತಾ ಇದ್ರು. ನಮ್ಗೆಲ್ಲ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣಗಳಿದ್ರು, ಅದರಲ್ಲಿ ಈ ರೀತಿಯ ಶಿಕ್ಷಣವನ್ನು ಅವರು ಕಲಿಸ್ತಾ ಇದ್ರು. ಅಂದ್ರೆ ಆಧ್ಯಾತ್ಮಿಕ ಶಿಕ್ಷಣ ಸೇರಿತ್ತು, ಜೊತೆಗೇನೆ ಪ್ರತಿಭೆಯನ್ನು ಸಹ ಗುರುತಿಸಿ ಆ ಕ್ಷೇತ್ರದಲ್ಲಿ ಅವರಿಗೆ ಬೆಳೆಯೋದಕ್ಕೆ ಅವಕಾಶ ಕೊಡ್ತಿದ್ರು. ಜೊತೆಗೇನೆ ತತ್ವಶಾಸ್ತ್ರ ಆಧಾರಿತ ಶಿಕ್ಷಣದಿಂದ ಹೊರಬಂದಂತಹ ವ್ಯಕ್ತಿ, ಅಂದ್ರೆ ಗುರುಕುಲದಿಂದ ಹೊರಬಂದಂತಹ ವ್ಯಕ್ತಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ನಂತರ ಏನಾಯ್ತು, ಪಾಶ್ಚಾತ್ಯರ ಪ್ರಭಾವಕ್ಕೆ ಒಳಗಾಗಿ ನಮ್ಮ ದೇಶ ಶಿಕ್ಷಣದ ವ್ಯವಸ್ಥೆ ಬದಲಾಗ್ತಾ ಬಂತು. ಅಂದ್ರೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಂಸ್ಕೃತಿಕ ಮೌಲ್ಯಗಳೆಲ್ಲ ಇಲ್ಲವಾಗಿವೆ. ಅಂದ್ರೆ ಈಗ ನಮಗೇನಂದ್ರೆ, ಈಗಿನ ಆ ಸಾಂಸ್ಕೃತಿಕ ಮೌಲ್ಯಗಳನ್ನ ಹೇಳ್ಸ್ಕೊಡ್ತಾ ಇಲ್ಲ. ತತ್ವಶಾಸ್ತ್ರ ಆಧಾರಿತ ಶಿಕ್ಷಣ ಈಗ ನಡೀತಾ ಇಲ್ಲ. ಆತ್ಮೀಯರೇ, ಸರ್ವೇ ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇರ್ತಕ್ಕಂಥ ಶಿಕ್ಷಣದ ಅರ್ಥ ಬಹಳ ಸಂಕುಚಿತ ಆಗಿದೆ ಅನ್ಸುತ್ತಲ್ವಾ? ಅಂದ್ರೆ ಶಿಕ್ಷಣ ಅನ್ನೋದು ಕೇವಲ ಓದು, ಬರಹ, ಲೆಕ್ಕ, ಇದನ್ನ ನಾವೇನ್ತೀವಿ ರೀಡಿಂಗ್, ರೈಟಿಂಗ್ ಅಂಡ್ ಅರಿಥ್ಮೆಟಿಕ್ ಅಂತ ಹೇಳ್ತೀವಿ. ಇವುಗಳಿಗೆ ಮಾತ್ರ ಸೀಮಿತವಾಗಿಬಿಟ್ಟಿದೆ. ಇಲ್ಲಿ ಶಿಕ್ಷಣವನ್ನ ಕೇವಲ ಉದ್ಯೋಗವನ್ನು ಪಡೆಯಲು ಸರ್ಟಿಫಿಕೇಟ್ಗೋಸ್ಕರ ಅಂತ ಭಾವಿಸ್ತೀವಿ ನಾವು. ಕೇವಲ ಓದು ಬರಹ ಕಲಿತವರೇ ವಿದ್ಯಾವಂತರಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ವಿವೇಕಯುಕ್ತವಾದ ಧ್ಯೇಯವನ್ನ ಹೊಂದಿರುವವರೇ ನಿಜವಾದ ವಿದ್ಯಾವಂತರಂತ ಹೇಳ್ತಾರೆ. ಯಾಕಂದ್ರೆ ಈಗೆಲ್ಲ ನಾವು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು, ಡಿಗ್ರೀಸ್ ತಗೊಂಡ್ಬಿಟ್ಟು ಬಂದವರೆಲ್ಲ ನಿಜವಾದ ವಿದ್ಯಾವಂತರಲ್ಲ. ಯಾಕಂದ್ರೆ ಅವರಲ್ಲಿ ಮೌಲ್ಯಗಳು ಇರೋದಿಲ್ಲ. ಮತ್ತೆ ಇನ್ನು ವಿಶಾಲ ಅರ್ಥದಲ್ಲಿ ಶಿಕ್ಷಣ ಅನ್ನೋದು ಹೇಗಿರ್ಬೇಕಂತ ನೋಡೋದಾದ್ರೆ, ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೆ ಪಡೆಯುವಂತಹ ಎಲ್ಲಾ ರೀತಿಯ ಜ್ಞಾನವೇ ಶಿಕ್ಷಣ ಅಂತ ಹೇಳ್ಬೋದು. ಅಥವಾ ಶಿಕ್ಷಣ ಅನ್ನೋದು ವ್ಯಕ್ತಿಯ ಜೀವನದುದ್ದಕ್ಕೂ ನಡೆಯುವಂತಹ ನಿರಂತರ ಪ್ರಕ್ರಿಯೆ ಆಗಿದೆ. ಹಾಗೇನೆ ಮನುಷ್ಯನ 16 ಸಂಸ್ಕಾರಗಳಲ್ಲಿ ಶಿಕ್ಷಣ ಅನ್ನೋ ಸಂಸ್ಕಾರವೂ ಸಹ ಒಂದಾಗಿದೆ. ಮಾನವರಿಗೆ 16 ಸಂಸ್ಕಾರಗಳಂತ ಕೊಡ್ತಾರೆ. ಈ ರೀತಿ ಶಿಕ್ಷಣವು ಗರ್ಭದಿಂದ ಪ್ರಾರಂಭವಾಗಿ ಗೋರಿಯಲ್ಲಿ ಮುಕ್ತಾಯವಾಗುತ್ತೆ. ಹಾಗಾಗಿ ಶಿಕ್ಷಣವೇ ಜೀವನ, ಜೀವನವೇ ಶಿಕ್ಷಣವಾಗಬೇಕು. ಸ್ನೇಹಿತರೆ, ಈಗಿನ ಆಧುನಿಕ ಯುಗಕ್ಕೆ ತಕ್ಕಂತೆ ಹೊಸ ಶಿಕ್ಷಣ ನೀತಿಯ ಅಗತ್ಯ ಇದೆ ಅಲ್ವೇ? ಅದೇ ನಮ್ಮ ತತ್ವಶಾಸ್ತ್ರ ಆಧಾರಿತ ಶಿಕ್ಷಣ ಆಗಿರ್ಬೇಕು. ಇದರ ಗುರಿಗಳು ಈ ರೀತಿ ಇರಬೇಕು.
ವ್ಯಕ್ತಿಯ ಶಾರೀರಿಕ, ಭಾವನಾತ್ಮಕ, ಮಾನಸಿಕ ಬೆಳವಣಿಗೆಗಳು ಸೇರಿದಂತೆ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆ ಈ ಶಿಕ್ಷಣದ ಮುಖ್ಯ ಧ್ಯೇಯಗಳಾಗಿರ್ಬೇಕು. ವ್ಯಕ್ತಿತ್ವ ವಿಕಸನ ಹಾಗೂ ಶೀಲ ಸೌಷ್ಠವವನ್ನು ಬೆಳೆಸುವಂತಿರಬೇಕು. ಅಂದ್ರೆ ಉತ್ತಮ ವ್ಯಕ್ತಿತ್ವ ಮತ್ತು ಒಳ್ಳೆಯ ಚಾರಿತ್ರ್ಯ ನಿರ್ಮಾಣ ಮಾಡುವಂತಹ ಶಿಕ್ಷಣ ಇರಬೇಕು. ಸಾಮಾಜಿಕ ಅಗತ್ಯಗಳಿಗೆ ಸ್ಪಂದಿಸಿ ಸಾಮರಸ್ಯದಿಂದ ಕೂಡಿ ಬಾಳಲು ಕಲಿಸಬೇಕು. ವೃತ್ತಿ ನೈಪುಣ್ಯತೆಯನ್ನು ಕಲಿಸುವಂತಿರಬೇಕು. ಅಂದ್ರೆ ಸ್ವಾವಲಂಬನೆಯನ್ನ ಕಲಿಸೋದಿರಬೇಕು. ಪ್ರಾಯೋಗಿಕ ಅನುಭವಗಳ ಮೂಲಕ ಶಿಕ್ಷಣದ ಸಾರವನ್ನ ತಿಳಿಸಬೇಕು. ಸಮಾಜದ ಇತರ ಅಂಗಸಂಸ್ಥೆಗಳಾದಂತಹ ಕುಟುಂಬ, ಸಾಂಸ್ಕೃತಿಕ ಸಂಸ್ಥೆಗಳು, ದೂರದರ್ಶನದಂತಹ ಮಾಧ್ಯಮಗಳು, ಚಲನಚಿತ್ರಗಳು, ಗ್ರಂಥಾಲಯಗಳು, ಮಠ ಪೀಠಗಳು, ಚರ್ಚ್ಗಳು, ಗುರುದ್ವಾರ ಮುಂತಾದ ಧಾರ್ಮಿಕ ಸಂಸ್ಥೆಗಳೂ ಸಹ ವ್ಯಕ್ತಿಗೆ ನೈತಿಕತೆ, ಉತ್ತಮ ಚಾರಿತ್ರ್ಯ, ದೇಶ ಪ್ರೇಮ, ವಿಶ್ವ ಪ್ರೇಮ, ರಾಷ್ಟ್ರೀಯ ಭಾವೈಕ್ಯತೆ, ವಿವಿಧತೆಯಲ್ಲಿ ಏಕತೆಯನ್ನು ಕಲಿಸುವಂತೆ ನಮ್ಮ ಶಿಕ್ಷಣದ ವ್ಯವಸ್ಥೆ ಇರಬೇಕು. ಕರ್ತವ್ಯದ ಅರಿವು ಮತ್ತು ಕರ್ತವ್ಯ ಪಾಲನೆಯನ್ನ ತಿಳಿಸುವಂತದ್ದಾಗಿರ್ಬೇಕು. ಶಿಸ್ತು ಮತ್ತು ಸಂಯಮಗಳನ್ನ ಕಲಿಸುವಂತದ್ದಾಗಿರ್ಬೇಕು. ಜೊತೆಗೇನೆ ತಾಳ್ಮೆ, ಸಹನೆ, ದೃಢ ಮನಸ್ಸು ಪಡೆಯುವಂತಹ ಬೋಧನೆ ಅದರಲ್ಲಿ ಇರಬೇಕು. ದೈವಾನುಭವದ ಮಾರ್ಗ ತಿಳಿಸುವಂತದ್ದಾಗಿರ್ಬೇಕು. ಇವುಗಳನ್ನೆಲ್ಲ ಶಿಕ್ಷಣದ ಜೊತೆಗೆ ಕಲಿಸಬೇಕಾದ್ರೆ ನಮ್ಮ ವೇದಾದ್ರಿಯಂ ತತ್ವದ ಸೂತ್ರಗಳನ್ನ ಪಠ್ಯಕ್ರಮದಲ್ಲಿ ಸೇರಿಸೋದ್ರಿಂದ ಸಾಧ್ಯ ಆಗುವುದಲ್ವಾ ಸ್ನೇಹಿತರೆ? ಶಿಕ್ಷಣವು ತತ್ವಶಾಸ್ತ್ರದ ಆಧಾರವಿಲ್ಲದೆ ಪರಿಪೂರ್ಣತೆಯನ್ನ, ಸ್ಪಷ್ಟತೆಯನ್ನ ಪಡೆಯೋದಕ್ಕೆ ಆಗೋದಿಲ್ಲ. ತತ್ವಶಾಸ್ತ್ರ ಮತ್ತು ಶಿಕ್ಷಣ ಈ ಎರಡೂ ಸಹ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ತತ್ವಶಾಸ್ತ್ರವು ಜೀವನದ ಉದ್ದೇಶದ ಬಗ್ಗೆ ಮತ್ತು ಸಮಾಜದ ಸ್ವರೂಪದ ಮೌಲ್ಯ ಮತ್ತು ಪ್ರಯೋಜನದ ಬಗ್ಗೆ ಚಿಂತನೆ ಹಾಗೂ ಮನನ ಮಾಡಿ ಅವುಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ತತ್ವಶಾಸ್ತ್ರ ಅಥವಾ ಫಿಲಾಸಫಿ ಆಫ್ ಲೈಫ್ ಅಂತ ಹೇಳ್ತೀವಿ. ಅದನ್ನೇ ಜೀವನ ತತ್ವಶಾಸ್ತ್ರ ಅಂತ ಹೇಳ್ತೀವಿ ನಾವು. ಈ ತತ್ವಶಾಸ್ತ್ರವು ಶಿಕ್ಷಣ ಶಾಸ್ತ್ರದ ಮೇಲೆ ಹತೋಟಿಯನ್ನ ನಿಯಂತ್ರಿಸುತ್ತೆ. ಅಂದ್ರೆ ತತ್ವಶಾಸ್ತ್ರದ ವಿಚಾರಧಾರೆಗಳ ಪರಿವರ್ತನೆಯೊಂದಿಗೆ ಶಿಕ್ಷಣದ ಉದ್ದೇಶ, ಪಠ್ಯಕ್ರಮ, ವಿಧಾನಗಳು, ಪಠ್ಯ ಪುಸ್ತಕಗಳ ಪರಿವರ್ತನೆ ಆಗ್ತಾನೆ ಇರಬೇಕಾಗುತ್ತೆ. ಇನ್ನು ಪ್ರಪಂಚದಾದ್ಯಂತ ಮಾನವರಲ್ಲಿ ಮಾನಸಿಕ ಪರಿವರ್ತನೆಯಾಗಿ, ತಿಳಿಯುವಿಕೆಯಾಗಿ, ಅರಿವಾಗಿ ಬರಬೇಕಾದ್ರೆ ಎಳೆಯ ವಯಸ್ಸಿನಲ್ಲೇ ಅಂದ್ರೆ ಶಾಲಾ ಕಾಲೇಜುಗಳಲ್ಲೇ ತತ್ವಶಾಸ್ತ್ರ ಶಿಕ್ಷಣವನ್ನ ಅಭ್ಯಾಸ ಪದ್ಧತಿಗಳಾಗಿ ಕೊಡ್ಬೇಕೆಂಬುದು ಗುರು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಗಳ ಇಚ್ಛೆ ಆಗಿತ್ತು. ಆತ್ಮೀಯರೇ, ಇಲ್ಲಿಯವರೆಗೆ ನಾವು ಚರ್ಚಿಸಿದಕ್ಕಂತಹ ವಿಷಯಗಳನ್ನೆಲ್ಲ ನಮ್ಮ ಮಹರ್ಷಿಗಳು ಒಂದೊಂದಾಗಿ ನಮ್ಮ ಪಾಠಗಳಲ್ಲಿ ವಿವರಿಸಿದ್ದಾರಲ್ಲೋದು ನಮಗೆಲ್ಲ ಗೊತ್ತಿದೆ. ಅಂದ್ರೆ ವಿಶ್ವ ಸಮುದಾಯ ಜೀವನ ವಿಧಾನ ಅನ್ನೋ ಪಾಠದಲ್ಲಿ ಚಾರಿತ್ರ್ಯ ಸಂಸ್ಕೃತಿಯ ಪಾಠಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಸದ್ಗುಣ ಸಂಪನ್ನತೆ ಮತ್ತು ಸಮಾಜ ಕಲ್ಯಾಣದ ಪುಸ್ತಕದಲ್ಲಿ ಸ್ವಾಭಾವಿಕ ಶಿಕ್ಷಣ ಅಥವಾ ಸುಸಂಸ್ಕೃತಿಗಳು ಎಂಬ ಪಾಠದಲ್ಲಿ ಶಿಕ್ಷಣದ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಶಿಕ್ಷಣದಲ್ಲಿ ಎರಡು ಬಗೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಸ್ವಾಭಾವಿಕ ಶಿಕ್ಷಣ, ಮತ್ತೊಂದು ಭಾಷಾ ಅಥವಾ ವೃತ್ತಿಪರ ಶಿಕ್ಷಣ. ಸ್ವಾಭಾವಿಕ ಶಿಕ್ಷಣ ಅನ್ನೋದು ಮಕ್ಕಳಿಗೆ ಕಲಿಸಿಕೊಡುವಂತಹ ಚಾರಿತ್ರ್ಯ, ಧರ್ಮದ, ಸಂಸ್ಕೃತಿ ಅಥವಾ ಅನುಭವದ ಜೊತೆಗೇನೆ ಬರುವಂತಹ ಜೀವನ ಕ್ರಮ ಅಂತ ಹೇಳ್ತಾರೆ. ಈ ಸ್ವಾಭಾವಿಕ ಶಿಕ್ಷಣವನ್ನ ಒಬ್ಬ ಮನುಷ್ಯನು ಎಲ್ಲಿಂದ ಕಲಿತಾನಂದ್ರೆ ತಾಯಿ, ತಂದೆ, ಗುರು ಹಿರಿಯರಿಂದ ಎಷ್ಟು ಪ್ರಮಾಣದಲ್ಲಿ ಅದನ್ನ ಕಲಿತಾನೋ, ಅದನ್ನ ಅಳವಡಿಸ್ಕೊಂತಾನೋ ಅಷ್ಟು ಎತ್ತರದಲ್ಲಿ ಅವನು ಬೆಳೆದು ನಿಲ್ತಾನೆ, ಮತ್ತೆ ಉನ್ನತ ಮಟ್ಟಕ್ಕೆ ಏರ್ತಾನೆ. ಇನ್ನು ಎರಡನೇ ಶಿಕ್ಷಣ ಅಂದ್ರೆ ಈ ಜಗತ್ತಿನಲ್ಲಿ ಜನರೊಡನೆ ಸಂಪರ್ಕ ಹೊಂದಲು, ಪಳಗಲು ಅವಶ್ಯಕವಾಗುವಂತಹ ಭಾಷಾ ಶಿಕ್ಷಣ. ಅದರ ನಂತರ ಜೀವನಕ್ಕೆ ಬೇಕಾದಂತಹ ವಸ್ತು ಸಮೃದ್ಧಿಯನ್ನ ಪಡೆಯೋದಕ್ಕಾಗಿ, ಉದ್ಯೋಗ ಪಡೆಯೋದಕ್ಕಾಗಿ ವೃತ್ತಿಪರ ಶಿಕ್ಷಣವನ್ನ ಈಗಿನ ಶಾಲಾ ದಿನಗಳಲ್ಲಿ ಕಲಿಸ್ತಾರೆ. ಈ ರೀತಿ ಒಬ್ಬನು ಪಡೆಯುವ ಶಿಕ್ಷಣದ ಅರಿವಿಗೆ ತಕ್ಕಂತೆ ಇತರ ಮಾನವನಿಂದ ಭಿನ್ನವಾಗಿ ಬೆಳೆದು ನಿಲ್ತಾನೆ. ಅಂದ್ರೆ ಅವನು ಯಾವ ರೀತಿ ಶಿಕ್ಷಣ ಪಡಿತಾನೆ ಅದೇ ರೀತಿ ಅವನು ಬೇರೆಯವರಿಂದ ಭಿನ್ನವಾಗಿ ಮಾರ್ಪಾಟು ಹೊಂದಿ ನಿಲ್ತಾನೆ. ಇನ್ನು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ತತ್ವಶಾಸ್ತ್ರ ಮತ್ತು ಶಿಕ್ಷಣದ ನಡುವೆ ಘನಿಷ್ಠವಾದಂತಹ ಅವಿನಾಭಾವ ಸಂಬಂಧವಿದೆ. ಆತ್ಮೀಯರೇ, ಯಾವುದೇ ಒಂದು ದೇಶದ ಉನ್ನತಿ ಅಥವಾ ಅವನತಿ ಆಗ್ಬೇಕಾದ್ರೆ
ಆ ದೇಶದ ಶಿಕ್ಷಣ ವ್ಯವಸ್ಥೆ ಬಹು ಮುಖ್ಯವಾದ ಕಾರಣ ಆಗುತ್ತೆ. ಅದು ಹೇಗೆ ಅಂತ ನೋಡೋದಾದ್ರೆ, ಈಗೆಲ್ಲ ನೋಡ್ತಾ ಇದೀವಿ ಅಫ್ಘಾನಿಸ್ತಾನದಲ್ಲಿ ಏನಾಗ್ತಿದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಕಲ್ಸ್ಕೊಟ್ಟಿರೋದು ಏನಂದ್ರೆ, ಬರೇ ಬಂದೂಕು ಯಾವ ರೀತಿ ಹೊಡಿಬೇಕು, ಜನರನ್ನ ಯಾವ ರೀತಿ ಸಾಯಿಸ್ಬೇಕು ಅಂತ ಅವ್ರನ್ನ ಟೆರರಿಸ್ಟ್ ಮಾಡೋದಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಅವ್ರನ್ನ ಎಳೆ ವಯಸ್ಸಿನಲ್ಲೇ ಮನಸ್ಸನ್ನ ಬದಲಾಯಿಸ್ಬಿಟ್ಟು ಕಲ್ಸ್ಕೊಟ್ಟಿರ್ತಾರೆ. ಅವರಿಗೆ ಜನರನ್ನ ಯಾವ ರೀತಿ ರಕ್ಷಿಸ್ಬೇಕು ಅನ್ನೋದು ಕಲ್ಸಿಲ್ಲ. ಆದ್ರಿಂದ ಈ ಶಿಕ್ಷಣ ವ್ಯವಸ್ಥೆ ಎಷ್ಟು ಪ್ರಭಾವ ಬೀರುತ್ತ ಒಂದು ದೇಶ ಒಳ್ಳೇದಾಗ್ಬೇಕಾದ್ರೆ ಅಥವಾ ಆ ದೇಶನ ನಾಶ ಮಾಡ್ಬೇಕಾದಂತ ಹೇಳ್ತದೆ. ಅದು ಹೇಗೆ ಅಂತ ನೋಡೋದಾದ್ರೆ, ಒಂದು ಒಳ್ಳೆಯ ಆಡಳಿತ ಕ್ರಮದಲ್ಲಿ 4 ಮುಖ್ಯವಾದಂತಹ ಆಧಾರ ಸ್ತಂಭಗಳು ಅಂದ್ರೆ ಪಿಲ್ಲರ್ಸ್ ಇರಬೇಕು. ಅವುಗಳಂದ್ರೆ ಆರ್ಥಿಕತೆ, ಆರೋಗ್ಯ, ಶಿಕ್ಷಣ ಮತ್ತು ರಾಜಕೀಯ. ಈ 4 ಸ್ತಂಭಗಳಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಉತ್ತಮಗೊಳಿಸಿದ್ರೆ, ಅಂದ್ರೆ ಇಲ್ಲಿಯವರೆಗೆ ತಿಳಿಸಿದಂತಹ ತತ್ವಶಾಸ್ತ್ರ ಆಧಾರಿತ ಶಿಕ್ಷಣವನ್ನ ಜಾರಿಗೊಳಿಸಿದ್ರೆ, ಉಳಿದ ಮೂರು ಆಧಾರ ಸ್ತಂಭಗಳು ತಂತಾನೆ ಬಲಗೊಳ್ತವೆ. ಅದು ಯಾಕಂದ್ರೆ ಮುಂದಿನ ಜನಾಂಗ ಉತ್ತಮ ರಾಜಕೀಯ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಇಂಥ ಆಧ್ಯಾತ್ಮಿಕ ಶಿಕ್ಷಣ ಬರೋದ್ರಿಂದ ಅವರು ಒಳ್ಳೆಯ ರಾಜಕೀಯ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂತಾರೆ. ಹಾಗೇನೆ ರಾಜಕೀಯಕ್ಕೆ ಬರುವಂತಹ ಪ್ರಾಮಾಣಿಕರಾಗಿರ್ತಾರೆ, ನಿಸ್ವಾರ್ಥ ಭಾವ, ಸೇವಾ ಮನೋಭಾವ ಹೊಂದಿರ್ತಾರೆ, ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ, ಮತ್ತೆ ಉತ್ತಮ ಆರ್ಥಿಕ ತಜ್ಞರಾಗಿ ಬರ್ತಾರೆ, ಪ್ರೀತಿ ಕರುಣೆ ತುಂಬಿದಂತಹ ವೈದ್ಯರಾಗಿ ಬರ್ತಾರೆ. ಅವರೆಲ್ಲ ಏನಂದ್ರೆ ಜನಸೇವೆಯೇ ಜನಾರ್ದನ ಸೇವೆ ಅನ್ನೋ ಮನೋಭಾವದಿಂದ ಈ ರೀತಿ ಶಿಕ್ಷಣ ಪಡೆದಿರ್ತವ್ರಂತ ನಮ್ಮ ದೇಶಕ್ಕೆ ಬರ್ತಾರೆ. ಆಗ ಆ ದೇಶದ ಸರ್ವತೋಮುಖ ಅಭಿವೃದ್ಧಿ ಮತ್ತೆ ವಿಶ್ವದಲ್ಲಿ ಉನ್ನತವಾದ ಸ್ಥಾನ, ವಿಶ್ವ ಗುರುವಾಗಿ ಬೆಳೆಯೋದಕ್ಕೆ ನಮ್ಮ ದೇಶ ಸಾಧ್ಯವಾಗುತ್ತೆ. ಹಾಗಾಗಿ ತತ್ವಶಾಸ್ತ್ರ ಆಧಾರಿತ ಶಿಕ್ಷಣ ಈಗಿನ ಕಾಲಕ್ಕೆ ಅತ್ಯವಶ್ಯಕ ಅಂತ ಹೇಳ್ತಾ ಈ ನನ್ನ ಕಿರುಚಿಂತನೆಯನ್ನ ಮುಕ್ತಾಯಗೊಳಿಸ್ತೇನೆ. ಇದರಲ್ಲಿ ಲೋಪದೇಶಗಳು ಏನಾದ್ರೂ ಕಂಡು ಬಂದ್ರೆ ಕ್ಷಮಿಸ್ತೀರಂತ ಅನ್ಕೋತೀನಿ. ಈ ಚಿಂತನೆಗೆ ಅವಕಾಶವನ್ನು ಮಾಡಿಕೊಟ್ಟ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಿರೂಪಕರಿಗೂ ಇದಕ್ಕೆ ಸಹಕಾರ ನೀಡುತ್ತಿರುವ ಪ್ರತಿಯೊಬ್ಬರಿಗೂ ಸಹ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ತಾಳ್ಮೆಯಿಂದ ಕೇಳ್ತಾ ಇರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ಸಹ ನನ್ನ ಅನಂತ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಾದ ಶ್ರೀಯುತ ಪಂಪಾಪತಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆತ್ಮೀಯರೇ, ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ದರೆ ನೀವು ಪ್ರಶ್ನೆಗಳನ್ನು ಕೇಳಬಹುದು. ರೈಸ್ ಹ್ಯಾಂಡ್ ಬಟನ್ ಅನ್ನು ಒತ್ತಿ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕೆ ಮುನ್ನ ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ. ಆತ್ಮೀಯರೇ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರ್ನಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಈಗ ಕನ್ನಡ, ತಮಿಳ್, ತೆಲುಗು, ಇಂಗ್ಲಿಷ್ ಭಾಷೆಯಲ್ಲಿ ಲಭ್ಯವಿದೆ ಸ್ನೇಹಿತರೆ. ಸಮಯ ಬೆಳಗ್ಗೆ 6ರಿಂದ 7:30ವರೆಗೂ, ಸಂಜೆ 7ರಿಂದ 8:30ವರೆಗೂ 2 ಬ್ಯಾಚ್ ನಲ್ಲಿ ನಡೆಯಲಿದೆ ಸ್ನೇಹಿತರೆ. ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಲಿಯಲು ಆಸಕ್ತಿಯುಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಧನ್ಯವಾದಗಳು. ಯಾರಿಗಾದರೂ ಈ ದಿನದ ಚಿಂತನೆಯ ಬಗ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು ಸ್ನೇಹಿತರೆ. ಸರ್, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್. ಮುಗಿಸ್ಕೋಬಹುದಲ್ವಾ ಸರ್? ಓಕೆ ಮೇಡಮ್, ಸರಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿ. ಧನ್ಯವಾದಗಳು ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟಂತಹ ಸ್ಕೈ ಪ್ರಾಧ್ಯಾಪಕರಿಗೆ ಹಾರೈಸೋಣ. ಎಲ್ಲರೂ ಮನಸ್ಸನ್ನು ತುರಿಯಮಲ್ಲಿ ಇರಿಸಿ. ಸ್ಕೈ ಪ್ರಾಧ್ಯಾಪಕರಾದ ಶ್ರೀಯುತ ಪಂಪಾಪತಿ ಸರ್ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರು ಮತ್ತು ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಪಂಪಾಪತಿ ಸರ್ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ಸಮುದಾಯದಲ್ಲಿ ಎಲ್ಲಾ ಜನರಿಗೂ ಸದಾ ದೊರೆಯಲಿ ಎಂದು ಬಾಳ್ಗೆ ಸಮೃದ್ಧಿಯೊಂದಿಗೆ.
ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ನಾಳಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ ಆತ್ಮಸಂಗಮದಲ್ಲಿ ಸ್ನೇಹಿತರೆ. ನಾಳೆ ಬೆಳಿಗ್ಗೆ 5:45ಕ್ಕೆ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹ ಅಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ಧ್ಯಾನ, 2:30ಕ್ಕೆ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಯುತ ಭಾಸ್ಕರನ್ ಅವರಿಂದ ಆಧ್ಯಾತ್ಮಿಕ ಚಿಂತನೆ, ಸಂಜೆ ಕನ್ನಡದಲ್ಲಿ ಆತ್ಮಸಂಗಮದಲ್ಲಿ 4:15ಕ್ಕೆ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಸ್ಕೈಪ್ ಪ್ರಾಧ್ಯಾಪಕರಾದ ಶ್ರೀಯುತ ನರಸಿಂಹಯ್ಯ ಸರ್ ಅವರಿಂದ ಆಧ್ಯಾತ್ಮಿಕ ಚಿಂತನೆ, ಪ್ರಕೃತಿಯ ವಿಸ್ಮಯಗಳು ಎಂಬ ಚಿಂತನೆಯನ್ನು ನೀಡಲಿದ್ದಾರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರುಗಳಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ, ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿಕೊಳ್ಳೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ ವಿಶ್ವಶಾಂತಿ ಪ್ರಾರ್ಥನೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.